ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಸಸೀತಾ ಮೂಲರಾಮಾರ್ಚಾ ಕೋಶೆ ಗಜಪತೆ ಸ್ಥಿತಾ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ರಹರಿಭಿಕ್ಷವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಸಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎನ್ನ ಜ್ಞಾನಗಳೆಲ್ಲ, ಎನ್ನ ಧ್ಯಾನಗಳೆಲ್ಲ, ಎನ್ನ ಮಾನಗಳೆಲ್ಲ, ಎನ್ನ ಸ್ನಾನಗಳೆಲ್ಲ, ಎನ್ನ ಮಂತ್ರಗಳೆಲ್ಲ, ಎನ್ನ ತಂತುಗಳೆಲ್ಲ ಅನ್ನುವ ಸುಳಾದಿಯನ್ನು ನಿನ್ನೆ ಒಂದೊಂದು ತಾಳದಂತೆ ಅನುಸಂಧಾನ ಮಾಡುವ ಪ್ರಯತ್ನ ಮಾಡ್ತಾ ಬಂದ್ವಿ. ಕರ್ಮಣ್ಯಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಅನ್ನುವ ಭಗವದ್ಗೀತೆಯ ಮಾತಿನಂತೆ ಶ್ರೀಕೃಷ್ಣ ಗೀತೆಯಲ್ಲಿ ಏನು ಉಪದೇಶಿಸುತ್ತಾನೆ ಅದರ ಸಾರವನ್ನೆಲ್ಲ ದಾಸರು ತಮ್ಮ ಸುಳಾದಿಯ ಮೂಲಕ ಶ್ರೀ ಸಾಮಾನ್ಯರಿಗೂ ಕೂಡ ಸಜ್ಞಾನ ಬರಲಿ, ತತ್ವಜ್ಞಾನ ಬರಲಿ ಅಂತ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಕೆಲವು ತಾಳಗಳು ಇನ್ನೂ ಉಳಿದಿತ್ತು. ಅಂದರೆ 2 ತಾಳ, ಒಟ್ಟು 7 ತಾಳ ಒಂದು ಜತೆ ಈ ಸುಳಾದಿಯಲ್ಲಿ ಕಂಡುಬಂದಿದೆ. ಅದರಲ್ಲಿ 5ನೇ ತಾಳದವರೆಗೂ ನಿನ್ನೆ ಅನುಸಂಧಾನ ಮಾಡಿದ್ವಿ. 6, 7 ತಾಳಗಳನ್ನು ಇವತ್ತು ಚಿಂತನೆ ಮಾಡೋಣ. ಬ್ಯಾಡೆನ್ನಬಾರದೆ ನಾಡ ವಿಷಯಕ್ಕೆ ಮನ ಒಂದು ಪಾಠ, ಅಟ್ಟತಾಳ. ನಿನ್ನೆ ತ್ರಿವಿಡಿ, ಜಂಪೆ, ಮಟ್ಟ, ರೂಪಕ ಈ ತಾಳಗಳನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಅಟ್ಟತಾಳದಲ್ಲಿ ಪಾಠ ಬೇಡೆನ್ನಬಾರದೆ ಅಂತ ಒಂದಿದೆ, ಬ್ಯಾಡನ್ನಬಾರದೆ ಅಂತ ಮತ್ತೊಂದಿದೆ. ಪ್ರಾಯ ಬ್ಯಾಡನ್ನಬಾರದೆ ಅನ್ನೋ ಪಾಠ ಅದು ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ಬಹಳ ಹತ್ತಿರದ್ದು. ನಾವು ಬ್ಯಾಡ ಅನ್ನೋದು ಜಾಸ್ತಿ, ಬೇಡ ಅನ್ನೋದು ಸ್ವಲ್ಪ ಊರು ದಾಟಿದ ಮೇಲೆ ಮತ್ತದು ಭಾಷೆ ಬದಲಾಗ್ತದೆ ಅಂತ ನನ್ನ ಬೇಡ, ಚೆನ್ನಾಗಿದ್ದೀರಾ ಇವೆಲ್ಲ ಸ್ವಲ್ಪ ಬೇರೆ ಕಡೆ. ನಮ್ಮ ಕಡೆ ಆರಾಮಿದ್ದೀಯನಪ್ಪ ಇಷ್ಟ ಇದೆ ನಮ್ಮದು. ಹಾಗಾಗಿ ಬ್ಯಾಡೆನ್ನಬಾರದೆ ನಾಡ ವಿಷಯಕ್ಕೆ ಮನ ಓಡೆದರೆ, ಅಂದರೆ ಒಡೆದರೆ ಅಂತ ಅದರದ್ದು ಅಭಿಪ್ರಾಯ. ಒಡೆದರೆ ನೀನು ಅಥವಾ ಓಡೆದರೆ ಅಂತ ಅದೊಂದು ಶಬ್ದಗಳಲ್ಲಿ ವ್ಯತ್ಯಾಸ ಇದೆ. ಓಡುತ್ತಲಿಹರೆ ಮಾಡಿಕೊಂಡ ಪತಿ ನೋಡುತ್ತಿರಲು ಸತಿ ಈಡವೊಬ್ಬನ ಬೇರೆ ನೋಡಿಕೊಂಡರೆ ಇನ್ನು ಮಾಡುವೇನೋ ಕೃಪೆ ಕೇಡಾಗುವುದಲ್ಲದೆ. ದಾಸರು ಈ ತಾಳದಲ್ಲಿ ಹೇಳ್ತಾ ಇರುವ ವಿಷಯಗಳು ಬಹಳ ಅದ್ಭುತವಾದದ್ದು. ನಾಡ ದೈವದ ಗಂಡ ಗೋಪಾಲ ವಿಠಲ ಕೋಡಿ ವಿಷಯಕ್ಕೆ ಮನ ಓಡಾಡದಂತೆ ಮಾಡೋ ಅಂತ ಈ ತಾಳವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ತಾಳದ ಅಭಿಪ್ರಾಯ ಸಾಧ್ಯವಾದಷ್ಟು ಚಿಂತಿಸ್ಬೋದು. ಮನಸ್ಸು
ವಿಷಯ ಪದಾರ್ಥಗಳ ಕಡೆಯಲ್ಲಿ ಹರಿತದೆ. ನಾವು ನಮ್ಮ ಪ್ರಯತ್ನದಿಂದ ಅದನ್ನು ನಿಯಂತ್ರಿಸ್ಬೇಕಾ ಅಥವಾ ದೇವರ ಅನುಗ್ರಹದಿಂದ ನಿಯಂತ್ರಿಸ್ಬೇಕಾ ಅಂತ ಚರ್ಚೆ. ಭಗವದ್ಗೀತೆಯಲ್ಲಿ ಈ ಪ್ರಶ್ನೆಯನ್ನು ಅರ್ಜುನ ಶ್ರೀಕೃಷ್ಣನಿಗೆ ಮಾಡಿದ. ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ಬಹಳ ಚಂಚಲವಾಗಿದೆ, ಅದನ್ನು ನಿಯಂತ್ರಿಸು ಅಂತ ನೀನು ಹೇಳ್ತಿದ್ದಿ. ನಿಯಂತ್ರಿಸು ಅಂದರೆ ನೀರನ್ನು ಯಾರಾದರೂ ಬಟ್ಟೆಯಲ್ಲಿ ಹಿಡಿಲಿಕ್ಕಾಗ್ತದ? ಗಾಳಿಯನ್ನು ಯಾರಾದರೂ ಕೈಯಲ್ಲಿ ಹಿಡಿಲಿಕ್ಕಾಗ್ತದ? ಬಟ್ಟೆ ಬೀಸಿ ನದಿ ನೀರಿನೊಳಗೆ ಒಳ್ಳೆ ಗಂಟು ಕಟ್ಕೊಂಡು ನೀರು ತೊಗೊಂಡು ಬಂದ್ವಿ ಅಂದ್ರೆ ಆಗ್ತದ? ಕೈ ಚಾಚಿ ಗಾಳಿಯನ್ನು ಗಟ್ಟಿ ಹಿಡ್ಕೊಂಡು ಬಂದಿದ್ದೇನೆ ನೋಡು ಅಂತ ಹೇಳಲಿಕ್ಕಾಗ್ತದ? ಇವೆಲ್ಲ ಎಷ್ಟು ದುಸ್ತರ, ದುಸ್ಸಾಧ್ಯ. ಮನಸ್ಸು ಕೂಡ ಚಂಚಲವಾದದ್ದು, ಅದನ್ನು ನಾವು ನಿಯಂತ್ರಿಸೋದು ಬಹಳ ಕಠಿಣ ಅಂತ ಅರ್ಜುನನ ಪ್ರಶ್ನೆ. ಶ್ರೀಕೃಷ್ಣನ ಉತ್ತರ ಏನಿದೆ ಅನ್ನೋದು ಬಹಳ ವಿಸ್ತಾರವಾಗಿ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಕೇವಲಂ ಅಂತ ಅಲ್ಲೊಂದು ಉತ್ತರ ಇದೆ. ಅಭ್ಯಾಸದಿಂದ, ವೈರಾಗ್ಯದಿಂದ ಮನುಷ್ಯ ಮನಸ್ಸನ್ನು ನಿಯಂತ್ರಣಕ್ಕೆ ತರಬಲ್ಲ. ಮನೋನಿಯಂತ್ರಣಕ್ಕೆ ಅಭ್ಯಾಸ ಹಾಗೂ ವೈರಾಗ್ಯಗಳು ಕಾರಣ ಅಂತ ಒಂದು ಉತ್ತರ ಕೊಟ್ಟ. ಇದೇ ಪ್ರಶ್ನೆಯನ್ನೇ ಉದ್ಧವ ಕೃಷ್ಣನಿಗೆ ಕೇಳ್ದ. ಕೃಷ್ಣ, ಮನಸ್ಸು ಬಹಳ ಚಂಚಲವಾಗಿದೆ, ನಿಯಂತ್ರಣ ಹೇಗೆ ಮಾಡಬೇಕು? ಭಾಗವತದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳುವಾಗ ಅರ್ಜುನನಿಗೆ ಹೇಳಿದ ಉತ್ತರ ಕೊಡಲಿಲ್ಲ, ಅಲ್ಲಿ ಒಂದು ಹೊಸ ಉತ್ತರ ಕೊಟ್ಟ. ಇದೆಲ್ಲ ನಮ್ಮ ಅನಾಲಿಸಿಸ್. ಉದ್ಧವ ಗೀತೆ ಇದು ಅರ್ಜುನನಿಗೆ ಉಪದೇಶ ಮಾಡಿದ್ದು ಭಗವದ್ಗೀತೆ. ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ್ದು ಅದು ಉದ್ಧವ ಗೀತೆ. ಅಲ್ಲಿ ಹೇಳ್ದ, ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಸರ್ವಾಣಿ. ನೋಡಿ, ದಾನ, ಸ್ವಧರ್ಮಾಚರಣೆ, ನಿಯಮ, ಯಮ, ಶ್ರುತಾನಿ, ಸರ್ವಾಣಿ ಚ ಸದ್ವ್ರತಾನಿ, ಶ್ರವಣ, ಉತ್ತಮವಾದ ವ್ರತಗಳು, ಇವೆಲ್ಲವನ್ನು ಆಚರಣೆ ಮಾಡು ಅಂದರೆ ಮನಸ್ಸು ನಿಗ್ರಹಕ್ಕೆ ಬರ್ತದೆ ಅಂತ ಹೇಳಿದೆ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ವಿಹಿತಾನಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣ ಅಂತ ಉದ್ಧವ ಶ್ರೀಕೃಷ್ಣರ ಸಂವಾದದೊಳಗೆ ಮನೋನಿಗ್ರಹಕ್ಕೆ ಏನು ಕಾರಣ? ದಿನನಿತ್ಯ ಒಂದಿಷ್ಟು ದಾನ ಮಾಡಬೇಕಂತ. ಬುದ್ಧಿಪೂರ್ವಕವಾಗಿ ಸಾಧ್ಯವಾದಷ್ಟು ದಾನ ಮಾಡಲಿಕ್ಕೆ ಹೊರಡಬೇಕು, ಮನೋನಿಯಂತ್ರಣ ಆಗ್ತದೆ. ಎಲ್ಲಾದರೂ ಕೇಳಿದ್ರ ದಾನ ಮಾಡಿದರೆ ನಮ್ಮ ಹಣ ಖರ್ಚಾಗ್ತದೆ ಅಂತ ವ್ಯಥೆ ಪಡೋರು ನಾವು. ಕೃಷ್ಣ ಉದ್ಧವನಿಗೆ ದಾನ ಮನೋನಿಗ್ರಹದ ಲಕ್ಷಣ ಅಂತ ಹೇಳಿದಾನೆ. ಇಂಟರ್ನಲ್ ಯೋಚಿಸಬೇಕಾದದ್ದು ಬಹಳ ಇದೆ ಇಲ್ಲಿ. ಮನುಷ್ಯ ದಾನ ಮಾಡ್ತಾನೆ ಅಂದರೆ ಮನಸ್ಸು ನಿಯಂತ್ರಣಕ್ಕೆ ತಾನಾಗೆ ಬರ್ತಾ ಇದೆ ಅಂತ ಅರ್ಥ. ದಾನ ಪ್ರಾರಂಭ ಆಗಬೇಕು. ಹೆಚ್ಚೆಚ್ಚು ದಾನ ಮಾಡ್ತಾನೆ ಅಂದರೆ ಹೆಚ್ಚೆಚ್ಚು ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ದಾನಕ್ಕೂ ಮನೋನಿಗ್ರಹಕ್ಕೂ ಬಹಳ ಸಂಬಂಧ ಇದೆ ಅಂತ ಕೃಷ್ಣ ಅಂದೇ ಸಾರಿದ. ಯಾರಿಗೆ ಮನಸ್ಸು ಒಂದು ಹಂತದಲ್ಲಿ ಹಿಡಿತಕ್ಕೆ ಬಂದಿದೆ ಅವನೇ ದಾನ ಮಾಡೋದಂತ. ಇಲ್ಲದೇ ಇದ್ದರೆ ಆತ ಬಚ್ಚಿಡ್ಲಿಕ್ಕೆ ಶುರು ಮಾಡ್ತಾನೆ, ಬಚ್ಚಿಡ್ತಾನೆ. ಅವನು ಬಚ್ಚಿಡೋದು ಯಾವಾಗ ಬಿಡ್ತಾನೆ? ಮನಸ್ಸು ನಿಯಂತ್ರಣಕ್ಕೆ ಬಂದಿದೆ ಎಂದಾಗಲೇ. ಹೀಗೆ ಮನಸ್ಸಿನ ನಿಯಂತ್ರಣಕ್ಕೆ ದಾನ, ಸ್ವಧರ್ಮದ ಆಚರಣೆ, ನಿಯಮ, ಯಮ, ಶ್ರವಣ, ವ್ರತ, ಇವೆಲ್ಲ ಮನೋನಿಗ್ರಹದ ಲಕ್ಷಣಗಳು ಅಂತ ಕೃಷ್ಣ ನಿರೂಪಣೆ ಮಾಡಿದ. ಅಂತೂ ಭಗವದ್ಗೀತೆಯಲ್ಲಿ ಹೇಳಿದ್ದು ಒಂದರ್ಥದಲ್ಲಿ ಇದನ್ನೇ ವಿಸ್ತಾರ ಮಾಡಿದ್ದು ಉದ್ಧವ ಗೀತೆಯಲ್ಲಿ ಅಂತ ತಿಳ್ಕೊಳ್ಬೋದು. ಇದು ಬಹಳ ಮುಖ್ಯ ಅಂತ. ಗೀತೆಯಲ್ಲಿ ಮುಂದುವರೆದ ಭಾಗ ಕೃಷ್ಣ ಹೇಳಿದಂತೆ ಈ ಮನೋನಿಗ್ರಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕನೇ. ಅದು ಭಗವಂತನ ಅನುಗ್ರಹದಿಂದ ಸಾಧ್ಯನಾ, ಪುರುಷಕಾರದಿಂದ ಸಾಧ್ಯನಾ ಅಂತ ಮುಂದಿನ ಚರ್ಚೆ. ಕೃಷ್ಣನ ಉತ್ತರ ಏನು? ಪುರುಷನ ಪ್ರಯತ್ನ ದೇವರ ಅನುಗ್ರಹ ಪಡೀಲಿಕ್ಕಾಗಬೇಕೇ ಹೊರತು
ಮನೋನಿಗ್ರಹಕ್ಕೆ ಅಂತ ಅವನು ಹೊರಟ್ರೆ ಅವನಿಗದು ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ದೇವರ ಅನುಗ್ರಹ ಸಂಪಾದಿಸಿ ಅನುಗ್ರಹದ ಮೂಲಕವಾಗಿ ಮನೋನಿಗ್ರಹ ಸಂಪಾದನೆ ಮಾಡಲಿಕ್ಕೆ ಹೋಗ್ಬೇಕಂತ. ಅಂದ್ರೆ ಅರ್ಥ ಇಷ್ಟೇ, ಭಗವಂತ ನೀನೇ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡು ಅಂತ ಅವನನ್ನು ಕೇಳ್ಕೊಳ್ಳೋದು. ಇದೇ ಅನುಗ್ರಹ ಸಂಪಾದನೆ ಅಂದರೆ. ನನ್ನ ಪ್ರಯತ್ನ ಸಾಲದು ಈ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ, ನೀನು ಮಾಡಬೇಕು ಅಂತ ಅರ್ಥ. ಅನುಗ್ರಹ ಅಂದರೆ ಏನು ಪ್ರತ್ಯೇಕ ಅಲ್ಲ. ವಿಷಯಗಳ ಕಡೆಗೆ ಮನಸ್ಸು ಓಡ್ತದೆ. ಓಡುವ ಮನಸ್ಸನ್ನು ಓಡಬೇಡ ಅಂತ ಹೇಳುವ ಸ್ವಾತಂತ್ರ್ಯ ನಮಗಿದೆನಾ? ಓಡು ಅಂತ ಹೇಳಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ನಾವು ಮನಸ್ಸನ್ನು ನಿಯಂತ್ರಿಸೋದು ಅಂದರೆ ಯಾಕೆ ಸಾಧ್ಯ? ಅದಕ್ಕೆ ದಾಸರು ಬ್ಯಾಡೆನ್ನಬಾರದೆ ನಾಡ ವಿಷಯಕ್ಕೆ ಮನ ಓಡೆದರೆ ನೀನು ಓಡುತ್ತಲಿಹರೆ. ನಾವೇನೋ ಬೇಡ ಅಂತಂತೀವಿ ಮನಸ್ಸನ್ನು, ಹೋಗಬೇಡ ಅಂತ. ಆದರೆ ಅದು ಕೇಳ್ತದ? ಅದು ಮನಸ್ಸು, ಅದು ನಮ್ಮ ನಿಯಂತ್ರಣದಲ್ಲಿ ಇದ್ದಿದ್ರೆ ಕೇಳ್ತಿತ್ತು. ಅದು ಓಡುತ್ತದೆ ಹರಿ. ಮಾಡಿಕೊಂಡ ಪತಿ ನೋಡುತ್ತಲಿರೋ ಸತಿ ಈಡ ಒಬ್ಬನ ಬೇರೆ ನೋಡಿಕೊಂಡರೆ ಇನ್ನು ಮಾಡುವೇನೋ. ಇದಕ್ಕಿಂತ ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ ಅಲ್ಲ ನಾನು. ವಿವಾಹ ಮಾಡಿಕೊಂಡು ಒಬ್ಬಳು ಸತಿ ಹೆಂಡು, ಅವಳು ಗಂಡ ನೋಡ್ತಿರ್ಲಿಕ್ಕೇನೆ ಬೇರೆ ನೋಡಿಕೊಂಡರೆ ಇನ್ನು ಮಾಡುವೇನೇನೋ ಕೃಪೆ ಕೇಡಾಗೋದಲ್ಲದೆ. ಈ ಉದಾಹರಣೆಯನ್ನು ಹೆಚ್ಚು ನಾನೇನು ಬಿಡಿಸ್ಬೇಕಾದ ಕಾರಣ ಇಲ್ಲ. ಇದು ಗೋಪಾಲದಾಸರ ಕಾಲದಲ್ಲೂ ಇಂಥವೆಲ್ಲ ಘಟನೆ ನಡೀತಿತ್ತು ಅಂತ ಗೊತ್ತಾಗ್ತದೆ ಅಂತ ಅವರೇ ಸ್ಪಷ್ಟ ಹೇಳಿಬಿಟ್ರು. ಮಾಡಿಕೊಂಡದ್ದು ವಿವಾಹ ಒಬ್ಬನನ್ನು, ಆದರೆ ಅವಳು ಗಂಡನೇ ನೋಡ್ತಿರುವಾಗಲೇ ಬೇರೆ ಒಬ್ಬನನ್ನು ನೋಡಿಕೊಂಡ್ರು ಓಡಿ ಹೋಗ್ತಾಳೆ ಅಂದರೆ ಇಲ್ಲೇನು ಸ್ವಾತಂತ್ರ್ಯ ಉಳಿತು? ಇಲ್ಲೇನು ಸ್ವಾತಂತ್ರ್ಯ ಉಳಿತು? ನಮ್ಮ ಮನಸ್ಸು ಅಂದರೆ ನಮ್ಮ ಮಡದಿ ಇದ್ದ ಹಾಗೆ. ನಮ್ಮ ಮನಸ್ಸು ನಮ್ಮೆಲ್ಲರಿಗೂ ಒಬ್ಬಳು ಸತಿ ಮಡದಿ ಇದ್ದ ಹಾಗೆ. ನಿಜವಾಗಲೂ ಅವಳು ನಮ್ಮನ್ನೇ ಅರಸಬೇಕು ಅಂತಿತ್ತು. ಆದರೆ ಈಡ ಒಬ್ಬನ ಬೇರೆ ನೋಡಿಕೊಂಡರೆ ಇನ್ನು ಮಾಡುವೇನೇನೋ ಕೃಪೆ ಕೇಡ ಆಗುವುದಲ್ಲದೆ. ಇದಕ್ಕಿಂತ ಕೇಡಲ್ಲವೇ? ಭಾಗವತದ ಸಾರ. ಭಾಗವತದಲ್ಲಿ ಒಂದು ಸಂದರ್ಭ ಬರ್ತದೆ. ಬುದ್ಧಿ ಅದು ಮನಸ್ಸಿನ ಮತ್ತೊಂದು ಪ್ರಭೇದದಲ್ಲೇ ಸೇರ್ತದೆ. ಅವಳು ಸ್ವೈರಿಣಿಯಾಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ವೈರಿಣಿಯಾಗಿದ್ದಾಳೆ, ಕ್ಷಣಕ್ಕೆ ರೂಪಗಳನ್ನು ಅವಳು ಬದಲಾಯಿಸ್ತಾಳೆ ಅಂತ ಒಂದು ಸಂದರ್ಭ. ನಾರದರು ಶಬಲಾಶ್ವ ಹರಿಯೇಶ್ವರನ ಕುರಿತು ಮಾಡುವ ಪ್ರಶ್ನೆಯ ಸಂದರ್ಭದಲ್ಲಿ ಬಂದದ್ದು. ಒಬ್ಬಳು ಸ್ತ್ರೀ ಇದ್ದಾಳೆ, ಕ್ಷಣಕ್ಕೆ ರೂಪ ಬದಲಾಯಿಸ್ತಾ ಇದ್ದಾಳೆ. ಅವಳು ತನ್ನ ಯಜಮಾನನನ್ನು ಪರಿತ್ಯಜಿಸಿಬಿಟ್ಟಿದ್ದಾಳೆ. ಅವಳು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಬುದ್ಧಿಂತು ಪ್ರಮದಾಂ ವಿದ್ಧಿ ಉತ್ತರ ಕೊಡುವಾಗ ಅವಳು ಬುದ್ಧಿ ಸತಿ. ಅವಳ ನಿಜವಾದ ಯಜಮಾನ ನಮ್ಮೆಲ್ಲರ ಅಂತರ್ಯಾಮಿಯಾದ ಧಿಯೋ ಯೋನಃ ಪ್ರಚೋದಯಾತಂತ ನಾರಾಯಣ ಅನ್ನೋ ಸತಿ, ಅದು ಪತಿ. ಅವನನ್ನು ಬಿಟ್ಬಿಟ್ಟಿದ್ದಾಳೆ. ಅವನನ್ನು ಬಿಟ್ಟು ಊರೆಲ್ಲ ಸುತ್ತಾಡ್ತಾ ಇದ್ದಾಳೆ. ಕ್ಷಣಕ್ಕೆ ವಿಷಯಗಳನ್ನು ಬಯಸಿ ಇಡ್ತಾಳೆ. ಅದೇ ಅವಳು ವೇಷ ಧರಿಸೋದು ಅಂದರೆ. ಅದನ್ನೇ ದಾಸರು ನೆನಪಿಟ್ಟುಕೊಂಡು ಸ್ಪಷ್ಟಪಡಿಸಿದರು. ಮಾಡಿಕೊಂಡ ಪತಿ ನೋಡುತ್ತಲಿರಲು ಸತಿ ಈಡ ಒಬ್ಬನ ಬೇರೆ ನೋಡಿಕೊಂಡರೆ ಇನ್ನೂ ಮಾಡುವೆನೇನೋ ಕೃಪೆ ಕೇಡಾಗೋದಲ್ಲದೆ ಅಂತ. ಇದು ನಮಗೆ ಹೇಳ್ತಾ ಇರುವಂತಹ ಒಂದು ಅದ್ಭುತವಾದ ಸಂದೇಶ. ಇದು ಯಾವುದೋ ಸ್ತ್ರೀಯನ್ನೋ ಪುರುಷರನ್ನೋ ನಿಂದಿಸುವ ಮಾತಲ್ಲ. ಅಯ್ಯೋ ಇವರು ಎಂಥ ಉದಾಹರಣೆ ಕೊಟ್ಬಿಟ್ರಲ್ಲ, ಇದು ಸ್ತ್ರೀಯರಿಗೆ ಮಾಡಿದ ಅಪಚಾರ ಅಂತ ಮತ್ತೊಂದು ಇಲಾಖೆಯವರು ಪ್ರತಿಭಟನೆ ಮಾಡಬಾರ್ದು. ಅವರು ಕೊಡುವ ಯಾಕಂದರೆ ಈಗ ಸ್ವಾತಂತ್ರ್ಯದ ಹೋರಾಟ ಈಗೇನಿದ್ರು, ಈಗ ಪುರುಷ ಸ್ವಾತಂತ್ರ್ಯ ಹೋರಾಟ ಮುಂದಿನ ಜನ್ರೇಷನ್ನಲ್ಲಿ ಬರಬೇಕಾಗಿದೆ. ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಎಷ್ಟೆಷ್ಟು ಕೆದರ್ಲಿಕ್ಕೆ ಸಾಧ್ಯವೋ ಅಷ್ಟು ಕೆದರುವ ಒಂದು ಬೌದ್ಧಿಕ ದಿವಾಳಿತನ ಜಗತ್ತಿನಲ್ಲಿ ಸಾರ್ವಕಾಲಿಕವಾಗಿ ನಡೀತಿರ್ತದೆ. ಅದನ್ನು ತಿಳಿಗೊಳಿಸಿ ಸರಿದಾರಿಗೆ ತರಬೇಕು ಅನ್ನೋ ಪ್ರಯತ್ನವೇ ಸರ್ವಕಾಲದಲ್ಲಿ ದಾಸರು ಮಾಡ್ತಾ ಬಂದರು. ಅದಕ್ಕಿಂತ ಉದಾಹರಣೆಗಳನ್ನು ಕೊಟ್ಟರು.
ಆ ಒಳಗ ಅರ್ಥ ಇರೋದೇ ಬೇರೆ ಇರ್ತದೆ. ನಾವು ಮೇಲಿನ ಒಂದು ಯಾವುದೋ ಅರ್ಥ ತಗೊಂಡು ಅಯ್ಯಯ್ಯೋ ದಾಸರೆಲ್ಲ ಯಾವ ರೀತಿ ಬೈದಿದ್ದಾರೆ ಅಂತ ಮಾತನಾಡಲಿಕ್ಕೆ ಹೋಗಬಾರ್ದು. ನಾಡದೈವದ ಗಂಡ, ಅದಕ್ಕೆ ಹೇಳಿದರು. ಮುಂದಿನ ಶಬ್ದ ನೋಡಿ ಹಿಂದಿಂದನ್ನು ಅರ್ಥ ಮಾಡಿಕೊಂಡೆ ನಾನು. ನಿಜವಾದ ಪತಿ, ನಮ್ಮೆಲ್ಲರ ಬುದ್ಧಿ ಎನ್ನುವ ಸತಿಗೆ ನಾಡದೈವದ ಗಂಡ ಗೋಪಾಲ ವಿಠಲ ಅಂತಂದರು. ಆ ಮಾತಿನಂತೆ ಹಿಂದಿನ ಮಾತನ್ನು ಅರ್ಥೈಸ್ಕೊಳ್ಬೇಕಾಯ್ತು. ಕೋಡಿ ವಿಷಯಕ್ಕೆ ಮನ ಓಡಾಡದಂತೆ ಮಾಡೋ. ಈ ಮನಸ್ಸು ಬಹಳ ಕೋಡಿ. ಅದರ ಅರ್ಥ ಏನು ಹೇಳಬೇಕಿಲ್ಲ. ಮನಸ್ಸು ಬಹಳ ಕೋಡಿ, ವಿಷಯಕ್ಕೆ ಮರಳಾಗದಂತೆ ಮಾಡೋ ಗೋಪಾಲ ವಿಠಲ. ವಿಷಯದ ಕಡೆಗೆ ಹೋಗದಂತೆ ನೀನು ಮಾಡು ಸ್ವಾಮಿ, ನನ್ನ ಪ್ರಯತ್ನದಿಂದ ಆಗೋದೇ ಇರುವ ಕೆಲಸ ಇದು ಅಂತ ಅದ್ಭುತವಾಗಿ ಅನುಸಂಧಾನ ಮಾಡಿಸಿದ್ದಾರೆ. ಈ ತಾಳದ ಅರ್ಥ ಮನೋನಿಗ್ರಹದ ಬಗ್ಗೆ, ದೇವರನ್ನು ಹ್ಯಾಕೆ ಪ್ರಾರ್ಥಿಸಬೇಕು, ಮನಸ್ಸಿನ ಬಗ್ಗೆ ಮನುಷ್ಯ ಎಷ್ಟು ವಿಚಾರಗಳನ್ನು ನಡೆಸ್ಕೊಳ್ಬೇಕು, ಇದನ್ನು ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ ಅಂತ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಮನುಷ್ಯನಿಗೆ ಎಷ್ಟು ಕೇಳಿದರೂ ಕೂಡ ತತ್ವದ ನಿರ್ಧಾರ ಆಗ್ತಿರಲ್ಲ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್, ಸಾರೋದ್ಧಾರಕಾರರು ಬರೀತಾರೆ. ಭಾಳ ಜನ ಕೇಳ್ತಾರೆ, ನಮಗೆಷ್ಟು ಕೇಳಿದರೂ ಇನ್ನೂ ಮನಸ್ಸು ನಿಯಂತ್ರಣಕ್ಕೆ ಬರಲ್ಲಲ್ಲ, ಯಾಕೆ ಆಚಾರ್ಯ? ಎಷ್ಟು ಎಂತೆಂಥ ವೇದದ ವಚನ, ವರೀಯಸೀರಪಿ ವಾಚಃ, ಅತ್ಯುತ್ತಮವಾದ ಮಾತುಗಳು ಅಂದರೆ ಅಪೌರುಷೇಯವಾದ ವೇದದ ವಚನಗಳನ್ನು ಹೇಳಿದರೂ ಕೂಡ ತತ್ವ ಇವನಿಗೆ ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ಪ್ರಶ್ನೆ. ಬೇರೆ ಏನು ಉತ್ತರ ಇಲ್ಲ ಅದಕ್ಕೆ. ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ದೇವರ ಅನುಗ್ರಹ ಅವನಿಗೆ ಆಗಿಲ್ಲ ಅಂತ ಅರ್ಥ. ಯಾವಾತ ಮನೋನಿಯಂತ್ರಣ, ಇದನ್ನು ಯೋಗಶಾಸ್ತ್ರದಲ್ಲಿ ಪ್ರತ್ಯಾಹಾರ ಅಂತ ಕರೆದರು. ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ ಅಂತ ಅಷ್ಟಾಂಗಗಳ ಯೋಗಗಳಲ್ಲಿ ಇದನ್ನು ಪ್ರತ್ಯಾಹಾರ ಅಂತ ಯೋಗಶಾಸ್ತ್ರಕಾರರು ಹೇಳ್ತಾರೆ. ಮನುಷ್ಯನಿಗೆ ಪ್ರತ್ಯಾಹಾರ ಬಹಳ ಮುಖ್ಯ. ಪ್ರತ್ಯಾಹಾರ ಅಂದರೆ ಮನಸ್ಸು ವಿಷಯಗಳ ಕಡೆಯಲ್ಲಿ ಹೋದರೂ ಪುನಃ ಅದನ್ನು ತನ್ನ ಕಡೆಗೆ ಎಳೆದುಕೊಳ್ಳುವ ಶಕ್ತಿ ಯಾರು ಸಂಪಾದನೆ ಮಾಡ್ತಾನಲ್ಲ ಅವನಿಗೆ ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತಿ ಆಹಾರತಿ ಇದನ್ನು ಪಡಿಬೇಕು. ಯೋಗದ ದಿನ ಆಚರಣೆ ಮಾಡಿ ಮಾಡಿ ಲೋಕಕ್ಕೆಲ್ಲ, ಇಡೀ ಪ್ರಪಂಚಕ್ಕೆಲ್ಲ ವಿಶ್ವಗುರುಗಳಾದ್ವಿ ಅಂತ ನಾವು. ಯೋಗದ ದಿನ ಆಚರಣೆ ಅಂದರೆ ದೈಹಿಕವಾಗಿ ಆಸನಗಳನ್ನು ಹಾಕಿ ಚೆನ್ನಾಗಿ ಬೆವರು ಸುರಿಸಿಬಿಟ್ರೆ ಯೋಗ ಅಲ್ಲ. ಈಗ ದೈಹಿಕವಾಗಿ ಆಸನಗಳನ್ನು ಚೆನ್ನಾಗಿ ಹಾಕ್ಲಿಕ್ಕೆ ಶುರು ಮಾಡಿದ್ವಿ, ಅದನ್ನು ನೋಡಿದ್ವಿ, ಅದು ಯೋಗದ ಹೃದಯ ಅಲ್ಲ. ಪತಂಜಲಿಯವರು ಹೇಳುವ ಯೋಗದ ಹೃದಯ ಏನು ಅಂದರೆ ಪ್ರತ್ಯಾಹಾರವೇ ಹೃದಯ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ವಿಷಯದಿಂದ ಯಾವತ್ತೂ ಅಸಗೊಳ್ಳದೆ, ಅದರೊಳಗೆ ಹೋಗದೆ ಒಳಗೆ ಬರೋ ಹಾಗೆ, ಹೊರಗೆ ಬರೋ ಹಾಗೆ ಮಾಡಿಕೊಳ್ಬೇಕು. ಆ ಮನೋನಿಗ್ರಹದ ಸಾರವನ್ನು ಅತ್ಯಂತ ಅದ್ಭುತವಾಗಿ ನಿರೂಪಣೆ ಮಾಡಿದ್ದು ಈ ತಾಳ. ಮತ್ತೊಂದು ಹೇಳ್ತದೆ ಕೊನೆ ತಾಳ, ಗರತೀಯ ಲಕ್ಷಣ. ಆದಿತಾಳ, ಆದಿತಾಳಕ್ಕೆ ಮುಕ್ತಾಯ ಆಗ್ತದೆ. ಗರತೀಯ ಲಕ್ಷಣ ದೊರಕಿಸು ಎನಗೆ, ಗರಳ ಎನಿಸು ಪರ ಅರಸಿಯಲಿ, ಕುರುಹ ತಿಳಿಸು ನಿನ್ನ ತತ್ವಗಳಲ್ಲಿ. ಬರ್ರಿ. ಗರತಿಯ ಲಕ್ಷಣ ದೊರಕಿಸು ಎನಗೆ, ಗರಳ ಎನಿಸು ಪರ ಅರಸಿಯಲಿ, ಕುರುಹ ತಿಳುಹಿಸು ನಿನ್ನ ತತ್ವಗಳಲ್ಲಿ, ಮರಳು ಬಿಡಿಸು ಮನ ಮಮತಿಗಳಲ್ಲಿ, ತಿರುಗಿ ಸೆನ್ನನ್ನು ತೀರ್ಥ ಯಾತ್ರೆಗಳಲ್ಲಿ, ಹರಟಿ ಮಾಡಿಸು ಹರಿವಾರ್ತೆಗಳಲ್ಲಿ, ಕರವ ಮುಗಿಸು ನಿನ್ನ ರೂಪಂಗಳಲ್ಲಿ, ಕರವ ವಿಡಿಸು ನಿನ್ನ ಶರಣರಲ್ಲಿ, ಪರಮ ದಯಾಳು ಗೋಪಾಲ ವಿಠ್ಠಲರೆಯ, ಕರೆವ ವಚನಗಳಲ್ಲಿ ಅರುವಂತೆ ಮಾಡೋ ನಿನ್ನ. ಇದು ಆದಿತಾಳ. ಎಷ್ಟು ಸ್ಪಷ್ಟವಾಗಿ ಅನುಸಂಧಾನ ಮಾಡಿಸ್ತಾರೆ.
ದಾಸರ ಮಾತಿನ ಅರ್ಥ. ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಪರಿಣತಿಯನ್ನು ಪಡೆದವರು ಮಹಾನುಭಾವರು. ಗರತಿ ಅಂತ ಪದ ಇದೆ. ಲೋಕದಲ್ಲಿ ಪ್ರಸಿದ್ಧಿ ಏನು ಅನ್ನೋದು ಮುಖ್ಯ ಅಲ್ಲ. ಕೋಶದಲ್ಲಿ ಗರತಿ ಶಬ್ದಕ್ಕೆ ಪತಿವ್ರತಾ ಸ್ತ್ರೀ, ಗೃಹಿಣಿಯಾದವಳಿಗೆ ಗರತಿ ಅಂತ ಕರೆದಿದ್ದಾರೆ. ದಾಸರು ಪ್ರಾರ್ಥನೆ ಮಾಡ್ತಾರೆ, ನನಗೆ ಗರತಿ ಲಕ್ಷಣ ದೊರಕಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಗರಳ ಎನಿಸು ಪರ ಅರಸಿಯಲಿ ಎರಡನೇ ಪ್ರಾರ್ಥನೆ. ಕುರುಹ ತಿಳಿಸು ನಿನ್ನ ತತ್ವಗಳಲ್ಲಿ ಮೂರನೇ ಪ್ರಾರ್ಥನೆ. ಮರಳು ಬಿಡಿಸು ಮನ ಮಮತಿಗಳಲ್ಲಿ ನಾಲ್ಕನೇ ಪ್ರಾರ್ಥನೆ. ತಿರುಗಿಸೆನ್ನನು ತೀರ್ಥಯಾತ್ರೆಗಳಲ್ಲಿ ಐದನೇ ಪ್ರಾರ್ಥನೆ. ಹರಟಿ ಮಾಡಿಸು ಹರಿವಾರ್ತೆಗಳಲ್ಲಿ ಇದು ಏಳನೇ ಪ್ರಾರ್ಥನೆ. ಕರವ ಮುಗಿಸು ನಿನ್ನ ರೂಪಗಳಲ್ಲಿ 8. ಕರವವಿಡಿಸು ನಿನ್ನ ಶರಣರಲ್ಲಿ 9. ಪರಮದಯಾಳು ಗೋಪಾಲ ವಿಠಲರೇಯ ಕರೆವ ವಚನಗಳಲ್ಲಿ ಅರುವಂತೆ ಮಾಡೋ ನಿನ್ನ ಅಂತ 9ನೇ ಪ್ರಾರ್ಥನೆ ಮಾಡಿ ಈ ತಾಳವನ್ನು ಮುಕ್ತಾಯ ಮಾಡ್ತಾರೆ. ಇದರ ಅರ್ಥ ಸುಲಭವಾಗೇ ಇದೆ. ಹಿಂದೆ ತಿಳಿಸಿದಂತೆ ನಮ್ಮ ಬುದ್ಧಿ ಅವಳು ವಿವಾಹ ಮಾಡಿಕೊಂಡು ಗೃಹಿಣಿಯಾಗಿ ಗರತಿಯಾಗಿ ಇರಬೇಕಾದದ್ದು ಭಗವಂತನೊಟ್ಟಿಗೆ. ಆದರೆ ಪತಿ ನೋಡುವಂತೆ ಅವಳು ಮತ್ತೊಬ್ಬಳೊಟ್ಟಿಗೆ ಹೋದರು ಅಂತಂದರೆ ಏನಾಗಿತ್ತು? ಎಷ್ಟು ದೊಡ್ಡ ಕೆಡಕು. ಅದಕ್ಕೆ ದಾಸರು ಕೇಳಿಕೊಂಡ್ರು, ಗರತಿಯ ಲಕ್ಷಣ ದೊರಕಿಸು ಎನಗೆ ಅಂತ. ಮನೆಯಲ್ಲೇ ಇದ್ದು ಮನೆ ಯಜಮಾನನಾದ ಧಿಯೋ ಯೋನಃ ಪ್ರಚೋದಯಾತ್ ಅನಿಸುವ ಭಗವಂತನಲ್ಲಿ ಯಾವತ್ತಿದ್ರೂ ರತಿ ಬರೋ ಹಾಗೆ ಮಾಡು. ಆವಾಗ ಅದು ಗರತಿಯ ಲಕ್ಷಣ ದೊರಕಿಸು ಎನಗೆ. ನೋಡಿ, ಈ ಮಾತು ಸ್ತ್ರೀಯರೂ ಪ್ರಾರ್ಥನೆ ಮಾಡಬೇಕು, ಪುರುಷರೂ ಪ್ರಾರ್ಥನೆ ಮಾಡಬೇಕು. ಸ್ತ್ರೀ ಪುರುಷರು ಅನ್ನುವ ಲಿಂಗ ಭೇದ ದಾಸ ಸಾಹಿತ್ಯದ ಪ್ರಾರ್ಥನೆಯಲ್ಲಿಲ್ಲ. ಆಮೇಲೆ ಬಂದು ವಿಚಾರವಂತರಿದ್ದಾರಲ್ಲ, ವಿಚಾರವಂತರು ಶಬ್ದ ಸ್ವಲ್ಪ ಸಮಸ್ಯೆ ಆಗ್ಬೋದೇನೋ, ಅಥವಾ ಇನ್ನೇನೋ ಒಂದು ಶಬ್ದ ಇಟ್ಕೊಳ್ರಿ, ಇವತ್ತಿನ ಬೌದ್ಧಿಕ ಜೀವಿಗಳು ಅಂಥವರಿಗೆ ಸಮಸ್ಯೆ ಈ ಪದಗಳೆಲ್ಲ. ನಮ್ಮ ಬುದ್ಧಿಯೇ ಒಬ್ಬಳು ಸತಿ ಸ್ತ್ರೀ, ಅವಳ ನಿಜವಾದ ಯಜಮಾನ ಭಗವಂತ. ನಮ್ಮ ಬುದ್ಧಿ ನಿಜವಾದ ಯಜಮಾನನಾದ ಭಗವಂತನಲ್ಲಿ ಯಾವಾಗಲೂ ಆಸಕ್ತವಾಗಿತ್ತು ಅಂದರೆ ಬುದ್ಧಿ ಗರತಿ ಎನಿಸ್ಕೊಳ್ತಾಳೆ, ಅವಳು ಸಾಧ್ವಿ ಪತಿವ್ರತೆ ಅಂತ ಅನಿಸ್ಕೊಳ್ತಾಳೆ ಅನ್ನೋ ಅರ್ಥದಲ್ಲಿ ಪ್ರಾರ್ಥನೆ ಮಾಡುವಾಗ ಗರತಿಯ ಲಕ್ಷಣ ದೊರಕಿಸು ಎನಗೆ. ಎರಡನೇ ಪ್ರಾರ್ಥನೆಯೂ ಮುಖ್ಯವೇ. ಗರಳ ಎನಿಸು ಪರ ಅರಸಿಯಲ್ಲಿ ಅಂತ ಸಂಸ್ಕೃತನೂ ಸೇರ್ಕೊಳ್ತದೆ. ಗರ ಅಂದರೆ ವಿಷ, ಕನ್ನಡದಲ್ಲಿ ಗರಳ ಅಂದರೆ ವಿಷ. ವಿಷ ಎನಿಸು ಪರ ಅರಸಿಯಲ್ಲಿ. ಯಾವತ್ತೂ ಕೂಡ ನನಗೆ ಪರಸ್ತ್ರೀಯರಲ್ಲಿ ಮನಸ್ಸು ಬರದಂತೆ ಮಾಡು ಅಂತ ಪ್ರಾರ್ಥನೆ. ಇದು ಸ್ತ್ರೀಯರಿಗೆ ಸಂಬಂಧಪಡದ್ದಾ ಅನ್ನೋ ಪ್ರಶ್ನೆ ಸಹಜವಾಗಿ ಕೇಳ್ತೇವೆ. ಪುರುಷರಿಗೆ ಮಾತ್ರ ಅಂತ. ಪರಸ್ತ್ರೀಯರಲ್ಲಿ ಮನುಷ್ಯ ಯಾವತ್ತೂ ಮನಸ್ಸು ಹಾಕದಂತೆ ಆಗಬೇಕಂತ. ಅದು ಅವನಿಗೆ ವಿಷ ಸಮಾನ. ಸತ್ಯ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಪರಸ್ತ್ರೀಯರಲ್ಲಿ ಅಂದರೆ ಅಭಿಪ್ರಾಯ ಏನು? ಪರಸತಿ ಪರಧನ ಅಂತ ಪದೇ ಪದೇ ದಾಸರು ಅಲ್ಲಲ್ಲಿ ಹೇಳ್ತಾರೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ದಿನನಿತ್ಯ ಮಾಡುವ ಈ ಪಾಪಗಳೆಲ್ಲ ಎಷ್ಟು ದೊಡ್ಡ ದೊಡ್ಡ ಅನಾಹುತ ಅಂತ ಹೇಳಿದ್ದಾರೆ. ಹಾಗೆ ತಾತ್ವಿಕ ಅರ್ಥ ಪರಸ್ತ್ರೀಯರಲ್ಲಿ ಮನುಷ್ಯ ವಿಷ ಅಂದ್ರೆ ಅರ್ಥ, ತಾತ್ವಿಕ ಅರ್ಥ ಏನು ಮಾಡಬೇಕು ಯೋಚಿಸಿದರೆ ಗಂಭೀರವಾಗಿದೆ. ಮನುಷ್ಯನಿಗೆ ವಿಷಯಗಳು ಬುದ್ಧಿಯಲ್ಲಿ ಸೇರಿಕೊಂಡ್ರೆ ಆವಾಗ ಅದು ಹಾಳಾಗಿ ಹೋಗ್ತದೆ. ನಮ್ಮ ಹಿರಿಯರು ನಮಗೆ ಪರಸ್ತ್ರೀ ಅನ್ನೋ ಪದದ ಅರ್ಥ ಹೇಗೆ ಹೇಳಿಕೊಟ್ರು. ಸುರಾಪಾನ ಅಂತ ಶಬ್ದ ಇದೆ. ಸುರಾಪಾನ ಅಂದ ಕೂಡಲೇ ನಾವು ನೀವು ಸುರಾಪಾನ ಮಾಡಿದ್ದೇವ? ಹಾಗೆ ಮಾಡಿಲ್ಲ. ಅದು ಒಂದು ದೋಷವೇ, ಪಾಪವೇ. ಅದರದ್ದು ಮತ್ತೊಂದು ಅರ್ಥ ಹೇಳಿದರು ಹಿರಿಯರು. ಭಗವಂತನ ಕಥೆ ಬಿಟ್ಟು ಮತ್ತೊಂದನ್ನು ಪಾನ ಮಾಡಿದರೆ ಅದೇ ಸುರಾಪಾನ ಅಂತ ಹೇಳಿದರು. ಈ ಅರ್ಥ ಕೇಳ್ತೇವ ನಾವು? ಈಗ ಹರಿಕಥೆ ಅಮೃತ ಅಂತ ಹೇಳಿದ್ದಾರೆ, ಅವನ ಕಥೆ ಬಿಟ್ಟು ಬೇರೆ ಕಥೆಯನ್ನು ಕೇಳಿದರೆ ಏನಾಯಿತು ಅಂತ ಅರ್ಥ? ಅದು ಸುರಾಪಾನ ಅಂತ. ಹಾಗೆ ಬ್ರಹ್ಮಹತ್ಯೆ ಅಂದರೆ ಏನು ಅರ್ಥ ಕೊಟ್ಟರು? ಬ್ರಹ್ಮಹತ್ಯ, ಸುರಾಪಾನ ದಿನನಿತ್ಯ ಮಾಡಬೇಕಲ್ಲ, ಸ್ತ್ರೀ ಪುರುಷರಿಬ್ಬರೂ ಮಾಡಬೇಕು. ಗುರುಮಂತ್ರ ಮಾಡಲೇಬೇಕು, ಪ್ರತಿಯೊಬ್ಬರೂ ಮಾಡಬೇಕು ಆಚರಣೆ.
ಆವಾಗೇನು ಅನುಸಂಧಾನ? ಬಲ ಹೊಟ್ಟೆ ಎಡ ಹೊಟ್ಟೆಗಳಲ್ಲಿ ಪುಣ್ಯ ಪುರುಷ ಪಾಪ ಪುರುಷನನ್ನು ಸ್ಮರಣೆ ಮಾಡುವಾಗ ದಿನನಿತ್ಯ ಬ್ರಹ್ಮಹತ್ಯೆ ಮಾಡಿದ್ದೇನೆ ನಾವೆಲ್ಲ ಮಾಡಿದ್ದೇವೆ ಬ್ರಹ್ಮಹತ್ಯೆ? ದಿನನಿತ್ಯ ಬ್ರಹ್ಮಹತ್ಯೆ ಮಾಡೇ ಇಲ್ಲ. ಹಾಗಾದರೆ ಬ್ರಹ್ಮಹತ್ಯೆ ಪಾಪ ಬಂದಿದೆ, ಆ ಪಾಪ ಪುರುಷನ ತಲೆ ಕೈ ಕಾಲು ಅಂತೆಲ್ಲ ಯೋಚಿಸಿ ಹೊರಗೆ ಬಾರಪ್ಪ ಅಂತ ಎಂ 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 ಅಂತ ಕರೆದು ಒಂ ಅಂತ ಕರೆದು ಮಾಡಬೇಕು ಅಂದರೆ ಇದೆಲ್ಲ ಯಾಕೆ ಮಾಡಬೇಕು? ಏನದರ ಅರ್ಥ? ಭಾಷ್ಯದಲ್ಲಿ ಭಗವತ್ಪಾದರು ಅನುಸಂಧಾನ ಕೊಡ್ತಾರೆ. ಬ್ರಹ್ಮಹತ್ಯೆ ಅಂದರೆ ಬ್ರಹ್ಮಪದದ ಅಭಿಪ್ರಾಯ ವೇದ ಅಂತ ಅರ್ಥ. ವೇದಗಳನ್ನು ನಾವೇನು ಮಾಡ್ತೇವೆ? ವೇದದಲ್ಲಿ ಹೇಳಿದ ಆಚರಣೆಯನ್ನು ದೂರ್ತೇವೆ, ಅಸಮಾಧಾನ ಮಾಡ್ಕೊಳ್ತೇವೆ. ಅದರ ಬಗ್ಗೆ ವೇದದಲ್ಲಿ ಹೇಳಿದ ಆಚರಣೆ ಬಗ್ಗೆ ಅವಿಶ್ವಾಸ ಮಾಡ್ತೇವೆ. ವೇದದ ಬಗ್ಗೆ ಮಾಡುವ ಅವಿಶ್ವಾಸವೇ ಬ್ರಹ್ಮಹತ್ಯೆ. ವೇದಕ್ಕೆ ಸಂಬಂಧಪಟ್ಟ ಇನ್ನಿತರ ಗ್ರಂಥಗಳು ಪೌರುಷೇಯವಾದರೂ ಸರಿ, ಅವುಗಳಲ್ಲಿ ಹೇಳಿರುವ ಆಚರಣೆ ನಮ್ಮ ಜೀವನದಲ್ಲಿ ಆಗುವ ಕೆಲವು ಘಟನೆಗಳಿಂದ ಅವಿಶ್ವಾಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಏನೋ ಒಂದು ಸಮಸ್ಯೆ ಬರ್ತದೆ, ಆವಾಗ ಕೂಡಲೇ ನಮ್ಮ ಬಾಯಲ್ಲಿ ಬರೋದೇನು ಅಂದರೆ, ಇಷ್ಟೆಲ್ಲ ದೇವರು ದಿಂಡ್ರು ಅಂದ್ವಿ, ಏನು ಉಪಯೋಗ ಆಗಲಿಲ್ಲ, ಛೇ 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 ಛೇ. ಹೀಗೆ ಬ್ರಹ್ಮಹತ್ಯೆ ಅಂತ ಎಷ್ಟು ಸರಳವಾಗಿ ಬರ್ತದಲ್ಲ ನಮ್ಮ ಬಾಯಲ್ಲಿ. ನನಗೂ ಸಮಸ್ಯೆ ಇದೆ, ನಿಮಗೂ ಸಮಸ್ಯೆ ಇದೆ, ನಾವು ಸಮಸ್ಯೆಗಳನ್ನು ಎದುರಿಸಬೇಕಿದೆ. ಆದರೆ ಕೂಡಲೇ ನಮಗೆ ಆ ದೈವ ಬ್ರಹ್ಮದ ಬಗ್ಗೆ ವೇದದ ಬಗ್ಗೆ ಅಶ್ರದ್ಧೆ ಬಂದ್ಬಿಡ್ತದೆ. ಇದೇ ಬ್ರಹ್ಮಹತ್ಯೆ ಅಂದರೆ. ನೋಡಿ, ಸುರಾಪಾನ ಬ್ರಹ್ಮಹತ್ಯ, ಸ್ವರ್ಣಸ್ಥೇಯ ಬಂಗಾರ ಕಳ್ತನ. ನಾವೇನು ಬಂಗಾರ ಕಳ್ತನ ಮಾಡಿದ್ದೇವಾ? ದಿನನಿತ್ಯ ಮನೆಗೆ ಹೋಗಿ ಬಂಗಾರ ಯಾವತ್ತು ಕಳ್ತನ ಮಾಡಿದ್ದೀವಪ್ಪ? ಮಾಡೇ ಇಲ್ಲ. ಯಾರು ಬಂಗಾರ ಕಳ್ತನ ಮಾಡಿಲ್ಲ ನಾವು. ಹಾಗೆ ಮಾಡಿದರೆ ದಂಡ ನೀತಿಗೆ ಒಳಪಡಿಸಬೇಕಂದ್ರೆ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕಳ್ತನ ಮಾಡಿದ್ದಾನೆ ಅಂತ, ಅದು ಬೇರೆಯೇ ಇದೆ ನ್ಯಾಯದ ವ್ಯವಸ್ಥೆ. ಆದರೆ ಇಲ್ಲಿ ಬಂಗಾರ ಕಳ್ತನ ಅಂತ ಹೇಳ್ತಾರಲ್ಲ ದಿನನಿತ್ಯ, ಯಾವುದನ್ನು ಹೇಳೋದು? ಯೋಚಿಸಿದರೆ ಗಂಭೀರವಾಗ್ತದೆ. ಬಂಗಾರ ಅಂತ ಯಾರನ್ನು ಕರೆದಿದೆ ಗೊತ್ತಾ? ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ನೋಡಿ, ಇವನಿಗೆ ಬಂಗಾರ ಅಂತ ಹೆಸರು. ಬಂಗಾರ ಅಂತ ಯಾರಿಗೆ ಕರಿಬೇಕು? ಅವನೊಬ್ಬನೇ ಬಂಗಾರ, ನಾವೆಲ್ಲ ಕಬ್ಬಣ. ನಾನು ಹೇಳಿದ್ದಲ್ಲ, ಆ ಪ್ರಣನಖಾತ್ ಸರ್ವಯೇವ ಸುವರ್ಣ ಅಂತ ಉಪನಿಷತ್ ಹೇಳ್ತದೆ. ಪಾದದ ಬೆರಳಿನ ಉಗುರಿನ ತುದಿಯಿಂದ ಆರಂಭ ಮಾಡಿ ತಲೆ ಕೂದಲಿನ ತುದಿವರೆಗೂ ಬಂಗಾರ ಅಂದರೆ ಭಗವಂತ ಒಬ್ಬನೇ ಅಂತ ವೇದ ಸಾರ್ತದೆ. ಆ ಪ್ರಣನಖಾತ್ ಸರ್ವಯೇವ ಸುವರ್ಣ, ಅವನೊಬ್ಬನೇ ಸುವರ್ಣ ಅಂತಂದಿದ್ದಾರೆ. ಹಾಗಾದರೆ ಸ್ವರ್ಣ ಅಂದರೆ ಯಾರಾಯಿತು? ಬಂಗಾರ. ಸ್ಥೇಯ ಅಂದರೆ ಕಳ್ತನ. ಏನು ಕಳ್ತನ ಅಂದ್ರೆ ಅರ್ಥ ಗೊತ್ತಾ? ಸ್ವಲ್ಪ ಗಂಭೀರವಾಗಿದೆ ಅರ್ಥ, ಯೋಚನೆ ಮಾಡಿ ತಿಳ್ಕೊಳ್ಬೇಕು. ನನ್ನನ್ನು ನಾನು ದೇವರು ಅಂತ ಭಾವಿಸಿದರೆ ಬಂಗಾರ ಕಳ್ತನ ಮಾಡ್ದಂಗೆ ಅಂತ. ಮನುಷ್ಯ ತನ್ನನ್ನು ತಾನು ಯಾವತ್ತು ದೇವರು ಅಂತ ಭ್ರಮಿಸ್ತಾನೋ, ಅಂದರೆ ಭಗವಂತನಲ್ಲಿರುವ ಗುಣಧರ್ಮಗಳನ್ನೆಲ್ಲ ನಂದು ಅಂತ ಭಾವಿಸ್ತಾನಲ್ಲ, ಅವತ್ತು ನಾವು ಮಾಡುವ ಕಳ್ತನ ಯಾವುದಾಗಿಬಿಡ್ತದೆ? ಬಂಗಾರ ಕಳ್ತನ ಅಂತ ಇದರರ್ಥ. ಇದನ್ನು ನಾವು ಮಾಡ್ತೀವಿ. ಯಾವಾಗ ಮಾಡ್ತೀವಿ? ದಿನನಿತ್ಯದಲ್ಲಿ ಮಾಡ್ತೀವಿ. ಸ್ವಾತಂತ್ರ್ಯ, ಭಗವಂತನಲ್ಲಿರುವ ಸ್ವಾತಂತ್ರ್ಯ ಅದು ಯಾವತ್ತೂ ನಮ್ಮದಲ್ಲ. ಆದರೆ ದಿನ ಬೆಳಗಾದರೆ ನಾವೇನು ಮಾಡ್ತೇವೆ? ದೇಹ ನಂದು, ಒಳಗಿರುವ ಭಾಗಗಳು ನಂದು. ಈ ಏನು ಸ್ವಾತಂತ್ರ್ಯವನ್ನು ಮನುಷ್ಯ ತನ್ನೊಳಗೆ ತಾನು ಆರೋಪ ಮಾಡ್ಕೊಳ್ತಾನೆಲ್ಲ ಯಥೇಚ್ಛವಾಗಿ, ಏನ್ರಿ ಎಗ್ಗಿಲ್ಲದೆ ಮಾಡ್ತಾನೆ ಅಂತಿರ್ತಾರಲ್ಲ, ಹಾಗೆ ಅನುಭವಿಸುವ ಪ್ರತಿ ಭೋಗ ವಸ್ತುಗಳಲ್ಲಿ, ಅನುಭವಿಸುವ ಪ್ರತಿ ವಸ್ತುಗಳು ಅನುಭವಿಸ್ಲಿಕ್ಕೆ ಬೇಕಾದ ಉಪಕರಣ ಸಾಧನಗಳಲ್ಲಿ ತನ್ನತನವನ್ನು ಆರೋಪ ಮಾಡ್ಕೊಳ್ತಾನೆ. ಇದನ್ನು ಹಿರಿಯರು ಏನು ಹೇಳಿಕೊಟ್ರು? ಸ್ವರ್ಣಸ್ಥೇಯ, ನಾನು ದೇವರು, ದೇವರ ಗುಣಗಳೆಲ್ಲ ನಂದು, ನನಗಿಂತ ದೇವರು ಪ್ರತ್ಯೇಕ ಇನ್ನೊಬ್ಬ ಇಲ್ಲ ಅಂದರೆ ಸವೈ ಆತ್ಮಹನೋ ಜನಃ ಅಂತಂದ್ರು. ಅವನೇ ಆತ್ಮಹನ, ಭಗವಂತನನ್ನು ತನ್ನಲ್ಲಿ ತಾನು ಸ್ವಾತಂತ್ರ್ಯವನ್ನು ಅಪಹಾರ ಮಾಡ್ತಾನೆ. ಹೀಗೆ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಇವೆಲ್ಲ ಪಾಪಗಳಂತೆ. ಇನ್ನು ಉಪಪಾತಕ, ರೋಮಾಣಿ ಅಂಥವನ್ನೆಲ್ಲ ವಿವರಣೆ ಮಾಡ್ಕೊಳ್ಬೇಕು. ನಾವು ದಿನನಿತ್ಯ ಸುಮ್ಮನೆ ಏನೋ ಗುರುಮಂತ್ರಾದಿಗಳನ್ನು ಮಾಡ್ಕೊಳ್ಳುವಾಗ ನಾವೇನೂ ಮಾಡೇ ಇಲ್ಲರಿ, ಆದರೂ ದಿನ ಪಾಪ ಪುರುಷ ವಿಸರ್ಜನೆ ಮಾಡಲಿಕ್ಕೆ ಹೇಳ್ತಾರ ಅಂತ ಹಿಂಗೆ ಅನ್ನಬಾರ್ದು. ದಿನ ಪಾಪ ನಡೀತಾ ಇದೆ.
ಆ ಪಾಪಗಳ ಪರಿಹಾರವನ್ನು ಆಧ್ಯಾತ್ಮಿಕವಾಗಿ ಚಿಂತಿಸಬೇಕು. ಹಾಗೆಯೇ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಪರ ಅರಸಿಯಲ್ಲಿ ಗರಳ ಎನಿಸು ಅನ್ನೋ ಮಾತನ್ನು ಪ್ರತಿಯೊಬ್ಬ ಪುರುಷ ಸ್ತ್ರೀಯರು ಎಚ್ಚರಿಕೆಯಿಂದ ನೋಡಬೇಕು. ಪರ ಅರಸಿ ಅನ್ನೋ ಪದದ ಅಭಿಪ್ರಾಯ ಎಲ್ಲ ಅದ್ಭುತವಾದಂತಹ ಪೌರುಷೇಯವಾದ ನುಡಿಗಳಿಗೆ ಪರ ಅರಸಿ ಅಂತ ಹೆಸರು. ಪರ ಅರಸಿ ಅಪೌರುಷೇಯವಾದ ನುಡಿಗಳು ವೇದ ರಾಶಿ. ಅದು ಮಹಾಲಕ್ಷ್ಮಿ, ಅವಳು ಬ್ರಹ್ಮ, ಅವಳಿಗೆ ಅಕ್ಷರ ಬ್ರಹ್ಮ ಅಂತ ಹೆಸರು. ಪರ ಅರಸಿ ಅಂದರೆ ಎಲ್ಲ ಪೌರುಷೇಯವಾದ ನುಡಿಗಳು. ಅಂದರೆ ಎಲ್ಲ ಪೌರುಷೇಯ ನುಡಿ ಎಲ್ಲಿಂದ ಪ್ರಾರಂಭ ಆಗ್ತದೆ? ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಅವುಗಳಲ್ಲಿ ಹೇಳಿದ ಪ್ರತಿ ವಿಷಯಗಳೆಲ್ಲ ಪರ ಅರಸಿ, ಪರಮಾತ್ಮನ ಸರ್ವೋತ್ತಮತೆಯನ್ನು ಕೊಂಡಾಡುವಂತಹ ಅದ್ಭುತವಾದ ವಿಷಯಗಳು. ಅಲ್ಲಿ ಹೇಳಿರುವ ವಿಷಯಗಳನ್ನು ನಾವೇನು ಮಾಡ್ತಿದ್ದೇವೆ ಅಂದರೆ ಲೋಕದಲ್ಲಿ ಹೇಳಿರುವ ವಿಷಯಕ್ಕೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗೆಲ್ಲ ಹಾಗೆ ನಮ್ಮದೆಲ್ಲ ಭಾವನೆಗಳೆಲ್ಲ ಹೆಂಗೆ ಶುರುವಾಗಿದೆ. ಯಾವುದೋ ಒಂದು ವಿಷಯ ಹೇಳ್ತೀವಿ, ಆ ವಿಷಯ ಅದು ತಾನು ತನ್ನ ಬುದ್ಧಿಯಿಂದ ಹೇಳಿರ್ತಾನೆ, ಅದನ್ನು ಎಳೆದು ಇದು ಮಹಾಭಾರತದಲ್ಲಿ ಹೇಳಿದೆ ಅಂತ ಹೇಳ್ತಾನೆ. ಅಂದರೆ ಇವನ ಬುದ್ಧಿಯಲ್ಲಿ ಒಂದು ಬಂದಿರ್ತದೆ, ಇವನ ಬುದ್ಧಿಯಲ್ಲಿ ಬಂದದ್ದೆಲ್ಲ ಮಹಾಭಾರತದಲ್ಲಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದು ಮಹಾಭಾರತದ ತಾತ್ಪರ್ಯ ಆಗಿರಲ್ಲ. ಈಗ ನನ್ನ ಪ್ರವಚನ ಎಲ್ಲ ಹೇಳಿದ ಮೇಲೆ ನಿಮಗೆಲ್ಲ ವಿಷಯ ಮುಟ್ಟಿಸಿ ಕೊನೆಗೆ ನಾನು ನೋಡಿ ಇದು ಗೋಪಾಲದಾಸರು ಹೇಳಿದ್ದಾರೆ, ಇವನ ಹಣೆ ಬಾರ, ನಿನ್ನ ಬುದ್ಧಿಯಲ್ಲಿ ಬಂದದ್ದನ್ನು ಯಾಕೆ ಗೋಪಾಲದಾಸರಿಗೆ ತುರುಕ್ತೀಯಪ್ಪ? ಇದಕ್ಕೆ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಏನು ಮಾಡ್ತದೆ? ಮಹಾತಾತ್ಪರ್ಯ ಅಂತ ಕರೀತದೆ. ಅವಾಂತರ ತಾತ್ಪರ್ಯ, ಮಹಾತಾತ್ಪರ್ಯ. ಮಹಾಭಾರತದ ಮಹಾತಾತ್ಪರ್ಯ ಯಾರು? ಏಕ ಏವ ನಾರಾಯಣ, ಏಕ ಏವ ವಿಷ್ಣು, ಒಬ್ಬನೇ ಸರ್ವೋತ್ತಮ ಅಂತ ಹೀಗೆ ಪ್ರತಿ ವಿಷಯಗಳನ್ನು ಭಗವಂತನಲ್ಲಿ ಕೂಡಿಸ್ಕೊಳ್ಬೇಕಂತೆ. ಅದೊಂದು ಪದ್ಧತಿ ಇದೆ, ಅದು ಮತ್ತೊಂದು ಸಲ ನೋಡೋಣ. ಆ ಮಹಾ ತಾತ್ಪರ್ಯವನ್ನು ಯಾವತ್ತಾದರೂ ನಾವು ಬೇರೆ ಕಡೆಯಲ್ಲಿ ಕೊಂಡೊಯ್ದು ಇದೇ ಇದರ ತಾತ್ಪರ್ಯ ಅಂದರೆ ಪರ ಅರಸಿಗೆ ಮಾಡಿದ ದ್ರೋಹ ಅಂತ ಅರ್ಥ ಅಂತ. ಯಾವ ಕಾರಣಕ್ಕೂ ಮಾಡಬಾರ್ದು. ಈಗ ನಮ್ಮಲ್ಲಿ ಅಲ್ಲಲ್ಲಿ ಶುರು ಆಗಿರ್ತದೆ. ಎಂಥ ವಿಚಿತ್ರ ಅಂದರೆ ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂತ ನಾವು ಹೇಳಲಿಕ್ಕೆ ಶುರು ಮಾಡೋದು. ಕೊನೆಗೆ ಅದನ್ನು ಮುಟ್ಸುವಾಗ ಏನು ಮಾಡೋದು? ಸ್ನಾನ ಹೆಂಗೆ ಮಾಡಬೇಕು ಅನ್ನೋದನ್ನು ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ. ಅಲ್ಲ, ಸ್ನಾನ ಮಾಡೋದನ್ನು ಹೇಳಬೇಕಂದ್ರೆ ಮಧ್ವಾಚಾರ್ಯ ಬರಬೇಕಾಗಿಲ್ಲಲ್ಲ. ಮಧ್ವಾಚಾರ್ಯ ಯಾಕೆ ಬೇಕಪ್ಪ ಸ್ನಾನ ಮಾಡಲಿಕ್ಕೆ? ಸ್ನಾನ ನಾವು ಮಾಡೇ ಮಾಡ್ತೀವಿ. ಸ್ನಾನದ ವೈಶಿಷ್ಟ್ಯ ಮಧ್ವಾಚಾರ್ಯರ ಬೆಳಕಿನಲ್ಲಿ ಹೆಂಗಿದೆ ಟೈಟಲ್? ಅಲ್ಲಷ್ಟು ಮಧ್ವಾಚಾರ್ಯ ನಗುತ್ತಿರ್ತಾರೆ, ನನ್ನ ಶಾಸ್ತ್ರ ಇವನ ಕೈಗೆ ಯಾಕಪ್ಪ ಸಿಕ್ಕಾಕೊಂಡ್ಬಿಡ್ತಲ್ಲ ಅಂತ. ಅವರೇ ನಗೋ ಹಂಗಾಗಿಬಿಡ್ತದೆ. ಆಮೇಲೆ ಹಾಗೆ ಎಲ್ಲ ದಾಸ ಸಾಹಿತ್ಯವೂ ಅಷ್ಟೇ. ಇತ್ತೀಚೆಗೆ ಏನಾಗಿದೆ, ದಾಸ ಸಾಹಿತ್ಯ ಹೊರಟದ್ದು ನಮಗೆ ಭಗವಂತನಲ್ಲಿ ಭಕ್ತಿಯ ಚಿಲುಮೆಗೋಸ್ಕರ ಹೊರಟ್ರೆ ಅದನ್ನು ನಾವು ಎಳೆದು 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 ನಮ್ಮದೇನೋ ಒಂದು ಸಮಸ್ಯೆ ಇದೆ ಅಲ್ಲಿ ತಂದು ಕುಡಿಸ್ಬಿಡ್ತೇವೆ ಅದನ್ನು. ಇದು ಇವತ್ತು ನಡೀತಾ ಇರುವ ಭಾಳ ದೊಡ್ಡ ದುರಂತ. ಅದಕ್ಕೆ ದಾಸ ಸಾಹಿತ್ಯವನ್ನು, ಪೌರುಷೇಯವಾದ ವ್ಯಾಸ ಸಾಹಿತ್ಯವನ್ನು ಅಪ್ಪಿತಪ್ಪಿಯೋ ಮಹಾತಾತ್ಪರ್ಯ ಇತರ ಸಾಮಾಜಿಕ ವಿಷಯಗಳಲ್ಲಿ ತಂದು, ರಾಜಕೀಯ ವಿಷಯಗಳಲ್ಲಿ ತಂದು ನಾವು ಎಳೆದಾಡಬಾರ್ದು ಅಂತಾರೆ. ಅದನ್ನೇ ಹಿಂದೆ ಮಾಡಿದ್ರಿ ಇಂಥ ಕೆಲಸಗಳನ್ನು ಹಿಂದಿನವರೆಲ್ಲ. ಅದಕ್ಕೆ ದ್ರೌಪದಿ ದೇವಿಯ ತಲೆಗೂದಲುಗಳನ್ನು ಹಿಡಿದು ಎಳೆದು ದುಶ್ಯಾಸನ ವಸ್ತ್ರವನ್ನು ಎಳೆದೆಳೆದು ಅವಳಿಗೆ ಅವಮಾನಿಸಿದಾಗ ಭೀಮ ಮಾಡಿದ ಕೆಲಸ ಏನು? ಅವಳನ್ನು ರೀತಿ ಅವಮಾನ ಮಾಡಿದ್ದಕ್ಕೆ ಭೀಮನ ಸಿಟ್ಟು, ಭೀಮನ ಕ್ರೋಧ, ಪರ್ಯವಸಾನ ಯಾರ ಮೇಲಾಯ್ತು? ಆಮೇಲೆ ಎಲ್ಲ ದುರ್ಯೋಧನಾದಿಗಳ ಮೇಲಾಯಿತು. ಇದನ್ನು ಕೇಳಿದೇವಲ್ಲ. ಹಾಗೆ ವೇದ, ಪೌರುಷೇಯ ಗ್ರಂಥಗಳು, ಅವುಗಳ ವಾಕ್ಯ, ಅವುಗಳನ್ನು ಇತರ ಎಳೆದೆಳೆದು ವ್ಯಾಖ್ಯಾನ ಮಾಡಿಬಿಟ್ರೆ ಆವಾಗ ದ್ರೌಪದಿಗೆ ಮಾಡುವ ಅವಮಾನ ಅಂತ ಹೇಳ್ತಾರೆ. ಅದಕ್ಕೆ ಇದು ಗರಳ ಎನಿಸು ಪರ ಅರಸಿಯಲಿ ಅಂದರೆ ಬೌದ್ಧಿಕವಾಗಿ ಆಲೋಚನೆ ಮಾಡಿ ಯಾವ ಕಾರಣಕ್ಕೂ ಭಗವಂತನ ತತ್ವಕ್ಕೆ ವಿರುದ್ಧ ಆಗದೇ ಇರೋ ಹಾಗೆ ಅವುಗಳನ್ನು ವ್ಯಾಖ್ಯಾನ ಮಾಡುವ ಪರಂಪರೆ ನಮ್ಮಲ್ಲಿ ಬೆಳಿಬೇಕು. ಆವಾಗ ಅದು ಸರಿಯಾದ ತಿಳುವಳಿಕೆ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಕುರುಹ ತಿಳುಹಿಸು ನಿನ್ನ ತತ್ವಗಳಲ್ಲಿ, ಇದೊಂದು ಸೂಕ್ಷ್ಮವಾದ ಪ್ರಾರ್ಥನೆ. ನಿನ್ನ ತತ್ವಗಳಲ್ಲಿ
ನಿನ್ನ ತತ್ವ ಅಂದರೆ ಇದೇ ಸ್ವಾರಸ್ಯ. ಹಿಂದೆ ಹೇಳುವಾಗ ಪರ ಅರಸಿ ಅಂದರೆ ಪೌರುಷೇಯವಾದ ಕೃತಿಗಳು, ಅವುಗಳನ್ನು ತಪ್ಪಾಗಿ ಅರ್ಥೈಸಿದರೆ ವಿಷವಾಗ್ತದೆ, ಸರಿಯಾಗಿ ಅರ್ಥೈಸಿದರೆ ಅಮೃತವಾಗ್ತದೆ. ನಮಗೇನಾಗಿದೆ ಸಮಸ್ಯೆ ಅಂದರೆ ಭಗವಂತನ ತತ್ವಗಳಲ್ಲಿ ಕುರುಹು ತಿಳಿಸೋರು ಒಬ್ಬರೂ ಇಲ್ಲ. ಕುರುಹು ಅಂದರೆ ಏನು ಅಂತ ಗೊತ್ತಲ್ಲ? ಕುರುಹು ಇಲ್ಲಿ ಇದು ಭಗವಂತನ ತತ್ವ ಇಲ್ಲಿ ಅಡಕ ಆಗಿದೆ. ನಿಮಗೆ ಎಷ್ಟೋ ಕಥೆಗಳು ಕೇಳಿರ್ತೀರಿ, ಮಹಾಭಾರತ ರಾಮಾಯಣ ದಿನಾ ಕೇಳ್ತಿರ್ತೀವಿ. ಅಲ್ಲಿ ಎಲ್ಲಿಯೂ ಕೂಡ ಕೃಷ್ಣನ ಕಥೆನೇ ಬಂತು ಅಂದರೆ ಬೇಗ ಅರ್ಥ ಆಗ್ತದೋ ಇದು ಕೃಷ್ಣನ ಬಗ್ಗೆನೇ ಬಂತು ಅಂತ. ಆದರೆ ಯಾವುದೋ ದುರ್ಯೋಧನನ ಕಥೆ ಬರ್ತದೆ, ರಾವಣನ ಕಥೆ ಬರ್ತದೆ. ರಾವಣ ಹಂಗಿದ್ದ ಹಿಂಗಿದ್ದ ಅಂತ, ದುರ್ಯೋಧನ ಹಂಗಿದ್ದ, ಜರಾಸಂಧ ಹಿಂಗಿದ್ದ ಅಂತ ಕಥೆಗಳು ಬರ್ತದೆ. ಬಂದಾಗ ನಮಗೆ ಇದು ದೇವರ ಕಥೆ ಆಗಲೇ ಇಲ್ಲ, ಇಲ್ಲೇನು ತತ್ವ ಹೆಂಗೆ ತಿಳಿತು, ಹೆಂಗೆ ಗೊತ್ತಾಗ್ತದ ನಿಮಗೆ? ನೋಡಿ, ನಮ್ಮ ಯೋಚನೆಗಳು ಹೇಗಿರಬೇಕು. ದುರ್ಯೋಧನ ಕಥೆಯನ್ನು ಕೇಳಿಯೂ ಭಗವಂತನ ಕಥೆ ಆಗೋದು ಹೇಗೆ ಸಾಧ್ಯ? ಅದಕ್ಕೆ ದಾಸರು ಪ್ರಾರ್ಥನೆ ಮಾಡ್ತಾರೆ, ಸಮಾಜದಲ್ಲಿ ಯಾವುದೇ ವಿಷಯಗಳ ಬಗ್ಗೆ, ಯಾವುದೇ ಘಟನೆಗಳ ಬಗ್ಗೆ ನನ್ನ ಕಿವಿಗೆ ಬಿದ್ದರೂ, ನಾನು ಕಣ್ಣಿನಿಂದ ನೋಡಿದರೂ ಅಲ್ಲೊಂದು ನಿನ್ನ ತತ್ವ ಅಡಕ ಆಗಿದೆ ಅನ್ನೋ ಕುರುಹನ್ನು ನನಗೆ ತಿಳಿಸ್ಬೇಕು. ನಮಗೆ ಸಾಧ್ಯವಾಗದೇ ಇರುವಂತಹ ಸಮಸ್ಯೆ ಅಂದರೆ ಅದೇ. ಗೋಪಾಲದಾಸರ ಆರಾಧನೆ ಮಾಡ್ತಿರ್ತೀವಿ, ಒಳ್ಳೆ ಹುಳಿ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಒಳ್ಳೆ ಸಿಹಿ ತಿನಿಸು ಮಾಡಿರ್ತಾರೆ, ಇಲ್ಲ ಅಂತಿಲ್ಲ, ಉಪ್ಪು ಕಟಿಯಾದ ಒಂದು ಯಾವುದೋ ಪದಾರ್ಥನೂ ಮಾಡಿರ್ತಾರೆ, ಖಾರದ್ದು ಮಾಡಿರ್ತಾರೆ. ಎಲ್ಲ ಕಡೆಯಲ್ಲೂ ಭಗವಂತನ ಕುರುಹನ್ನು ಅರಿತುಕೊಳ್ಳಿಕ್ಕಾಗ್ತದ ನಮ್ಮ ಕೈಯಲ್ಲಿ? ಆಗ್ತದೆ ಅಂತಾರೆ ದಾಸರಾಯರು. ನಾನಿದ್ದೇನೆ ಅನ್ನೋ ತನ್ನ ಕುರುಹನ್ನು ದೇವರೇ ತಿಳಿಸ್ಬೇಕಂತ. ಅದಾಯಿತು ಅಂದರೆ ಎಲ್ಲ ಘಟನೆಗಳು ಭಗವನ್ಮಯವಾಗಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ದಾಸರ ಕಥೆಯಲ್ಲೇ ಕೇಳಿರ್ತೀರಲ್ಲ ನೋಡಿ, ಭಗವಂತನ ಬಗ್ಗೆ ಸ್ಮರಣೆ ತಂದುಕೊಡ್ಲಿಕ್ಕೆ ದೊಡ್ಡವರು ಎಷ್ಟು ಅದ್ಭುತ ಅಂತನ್ಲಿಕ್ಕೆ. ಜಗನ್ನಾಥದಾಸರಿಗೆ ಹೋಗಪ್ಪ ಅಲ್ಲಿ ಗೋಪಾಲದಾಸರಿದ್ದಾರೆ ಅಂತ ಹೇಳಿದ ಕೂಡಲೇ ಗೋಪಾಲದಾಸರನ್ನೇ ಹೋಗಿ ಕೇಳ್ತಾರೆ, ಇಲ್ಲಿ ಗೋಪಾಲದಾಸರ ಮನೆ ಯಾವುದು ಅಂತ. ಗೋಪಾಲದಾಸರು ಪ್ರಾಣದೇವರ ದೇವಸ್ಥಾನದಲ್ಲಿ ಬೆಳಗ್ಗೆ ಶುದ್ಧಗೊಳಿಸ್ತಾ ಇದ್ದರು. ಸರಿ, ಮನೆ ಕೇಳಿದ್ನಲ್ಲ ಅಂದ ಕೂಡಲೇ ಅಲ್ಲಿದೆ ನೋಡ್ರಿ ಮನೆ ಅಂತ ತೋರಿಸಿದ್ರು. ಓಡಿ ಹೋದರು, ಗೋಪಾಲದಾಸರ ಮನೆ ಇದು, ಗೋಪಾಲದಾಸರು ಇದ್ದಾರಾ ಅಂತ ಕೇಳಿದರೆ, ಅಲ್ಲೇ ಇದ್ರಲ್ರಿ, ನೀವೇ ನೋಡಿ ಬಂದ್ರಿ ಈಗ ತಾನೆ. ಪುನಃ ಓಡಿ ಬಂದರು ಶ್ರೀನಿವಾಸಾಚಾರ್ಯರು, ಗೋಪಾಲದಾಸರು ನೀವೇ ಹೇಳಬೇಕೋ ಬೇಡ ನಾನು ಇಲ್ಲಿದ್ದೇನೆ ಅಂದರೆ, ನೀನು ಮನೆ ಕೇಳಿದೆಯಲ್ಲ ಅದಕ್ಕೆ ಅದನ್ನು ತೋರಿಸಿದೆ ಅಂದ್ರಂತ. ನೀನು ನನ್ನ ಕೇಳಬೇಕ ಬೇಡ, ನೀನು ಮನೆ ಕೇಳಿದೆ ಅಂದರು. ಅರ್ಥ ಮಾಡಿಕೊಂಡ್ರೆ ಬದುಕೇ ಬದಲಾಗಿ ಬಿಡ್ತದೆ ಈ ಮಾತನ್ನು. ಮನೆ ಯಾವುದು, ವ್ಯಕ್ತಿ ಯಾರು, ವ್ಯಕ್ತಿತ್ವ ಏನು, ಶಕ್ತಿ ಏನು ಅರಿವಿಲ್ಲದೆ ಮಾತಾಡಿದರೆ ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ದಾಸರು. ಅದಕ್ಕೆ ಹೇಳಿದೆ, ಭಗವಂತನ ಕುರುಹು ತಿಳಿಸ್ಬೇಕಾದ್ರೆ ಭಗವಂತನೇ ಬರಬೇಕಂತ. ಅವನು ಎಂಥವನೇ ಇರಲಿ, ನಮ್ಮನ್ನು ದ್ವೇಷ ಮಾಡೋನಿರಲಿ, ನಮ್ಮ ಬಗ್ಗೆ ಅಸೂಯೆ ಪಡೋನಿರಲಿ, ಅಥವಾ ನಮ್ಮನ್ನು ಹೊಗಳೋನಿರಲಿ, ಅವನ ಬಗ್ಗೆಯೂ ಕೂಡ ನಮಗೆ ಇವನೊಳಗೂ ಒಬ್ಬ ಭಗವಂತನಿದ್ದಾನೆ ಅನ್ನೋ ಕುರುಹು ತಿಳಿಬೇಕೋ ಬೇಡವೋ? ಆಗ್ತದ ನಮಗೆ? ಅದನ್ನು ತಿಳಿಸ್ಬೇಕಂತೆ ಭಗವಂತ. ನೋಡು, ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ನಾನು ಅವನೊಳಗಿದ್ದು ನಿನ್ನನ್ನು ಬೈತಿದ್ದೇನೆ. ಬೈಸ್ಕೊಳ್ಳಿಕ್ಕೆ ನಿನಗಾಗ್ತದಾ ಇಲ್ವಾ ಹೇಳಿ ನೋಡೋಣ. ನಿನ್ನ ಪರೀಕ್ಷೆ ಮಾಡಲಿಕ್ಕೇ ಅವನೊಳಗಿದ್ದು ನಿನ್ನನ್ನು ನಿಂದಿಸ್ತೇನೆ, ಅವಹೇಳನ ಮಾಡ್ತಿದ್ದೇನೆ. ನಾನು ಅಲ್ಲಿದ್ದೇನೆ ಅನ್ನೋ ಅರಿವು ನಿನಗೆ ಬರ್ತದೋ ಇಲ್ವೋ ಅಂತ. ಇದಕ್ಕೆ ಕುರುಹು ಅಂತ ಕರೀತಾರೆ. ಒಂದು ಸಂದರ್ಭ ಹೀಗೆ ಬಂತು, ಕೆಲವು ನಿಮಿಷಗಳಲ್ಲಿ ಮುಕ್ತಾಯ ಮಾಡ್ತೇನೆ ಈ ಮಾತನ್ನು. ಈಗ ಕೃಷ್ಣ ಬಂದ ಧರ್ಮರಾಜನ ಸನ್ನಿಧಿಗೆ. ಧರ್ಮರಾಜ ಎಲ್ಲ ಸೋತು ಸುಣ್ಣಾಗಿದ್ದ. ಕೃಷ್ಣ ಬಂದಾಗ ಧರ್ಮರಾಜನ ಬಾಯಿಯಿಂದ ಎಲ್ಲ ಕೇಳ್ದ. ಅವನಿಗೆ ಸಾಂತ್ವನೆ ಹೇಳಬೇಕಲ್ಲ, ಮೊದಲನೇ ಬಾರಿ ಭೇಟಿಯಾಗಿದ್ದಾನೆ. ಅವರ ವನವಾಸದಲ್ಲಿದ್ದಾಗ ಮೊದಲನೇ ಬಾರಿ ಭೇಟಿ. ಆಗ ಕೃಷ್ಣ ಎಲ್ಲ ಅವನಿಗೆ ಸಮಾಧಾನ ಹೇಳುವ ಮುನ್ನ ಒಂದು ಮಾತು ಹೇಳಿದ್ನಂತೆ, ನಾನಿದ್ದಿದ್ರೆ ಹೀಗಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಧರ್ಮರಾಜ, ನಾನಿರಲಿಲ್ಲಲ್ಲ ಹಾಗಾಗೋಯ್ತು, ಸೋತ್ಬಿಟ್ಟು ಅಂತ ಹೇಳಿದ. ಕೂಡಲೇ ಧರ್ಮರಾಜ ಏನು ಹೇಳಲಿಕ್ಕೆ ಸಾಧ್ಯ? ಏನೂ ಹೇಳಲಿಲ್ಲ.
ಸುಮ್ಮನಾದ. ಹೌದು, ನೀನಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಬಿಡು ಅಂತ. ಎಷ್ಟು ದುಃಖ ಅನುಭವಿಸ್ತಿದ್ದಾನೆ. ಕೃಷ್ಣ ನೋಡಿದರೆ ನಾನಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಅಂತ. ಸಹಜ ಪ್ರಶ್ನೆ ಬರ್ತದಲ್ವ, ಕೃಷ್ಣ ಇಲ್ಲದೆ ಇರೋ ಜಾಗನೂ ಒಂದಿದೇನಾ ಅಂತ. ಸ್ವಲ್ಪ ವಿವೇಕಿಗಳಾದರೆ, ಅಲ್ಲ ಕೃಷ್ಣ ಇಲ್ಲದೆ ಇರೋ ಜಾಗನೂ ಒಂದಿದೇನಾ? ಅದೇ ದ್ರೌಪದಿಗೆ ವಸ್ತ್ರ ತಂದು ಕೊಡಲಿಕ್ಕೆ ಕೃಷ್ಣ ಎಲ್ಲಿದ್ದ? ಮತ್ತೆ ಕೊಟ್ನ ತಾನೆ. ಆದರೆ ಕೃಷ್ಣನ ಬಾಯಲ್ಲಿ ಬಂತು, ನಾನಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಈ ಮಹಾಭಾರತದ ವಚನವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಇದನ್ನು ಯೋಚನೆ ಮಾಡ್ತಾ ಇರಬೇಕು ಶಾಸ್ತ್ರ ಚಿಂತನೆ ಅಂದರೆ. ಅದಕ್ಕೆ ಹೇಳ್ತಾರೆ ಭಗವತ್ಪಾದರು, ದುರ್ಯೋಧನನಿಗೆ ಆ ಸಂದರ್ಭದೊಳಗೆ ಸೋಲಿಸ್ಬೇಕು ಅನ್ನೋ ಭಾವ ಬಂತು ಧರ್ಮರಾಜನನ್ನು. ಧರ್ಮರಾಜನಿಗೆ ಆಟ ಆಡಬೇಕು ಅನ್ನೋ ಭಾವ ಬಂತು. ನನ್ನನ್ನು ಆಟಕ್ಕೆ ಕರೆದರೆ ಇಲ್ಲ ಅನ್ಲಾರೆ ಅಂತ ಒಂದು ಪ್ರತಿಜ್ಞೆ ಬೇರೆ ಮಾಡಿದ್ದ ಅಂತ ಹೇಳ್ತಾರೆ. ಇಂಥವೆಲ್ಲ ಮಾಡಿಟ್ಟಿರ್ತಿದ್ದ ಪ್ರತಿಜ್ಞೆ. ಆ ಭಾವ ಬಂತು. ಸರಿ, ಎಲ್ಲ ಭಾವ ಬಂದಿದೆ, ಗೆಲ್ಲಬೇಕು, ಆಟ ಆಡಬೇಕು ಅಂತೆಲ್ಲ ಬಂದಿದೆ. ಆಶ್ಚರ್ಯ ಅಂದರೆ ಕೃಷ್ಣನ ಮಾತಿನ ವರ್ಮ, ನಾನೊಬ್ಬ ಒಳಗಿದ್ದೇನೆ ಅನ್ನೋ ನೆನಪು ನಿನಗಿದ್ದಿದ್ರೆ ನಿನಗೆ ಸೋಲಿರಲಿಲ್ಲ ಅಂತ ಅರ್ಥ ಅಂತ. ಅಂದರೆ ದೇವರು ಎಲ್ಲ ಕಡೆ ಇದ್ದೇ ಇದ್ದಾನೆ. ದೇವರಿದ್ದಾನೆ ಅನ್ನೋದು ಮಹತ್ವ ಅಲ್ಲ, ಅವ ಇದ್ದಾನೆ ಅನ್ನೋ ತಿಳುವಳಿಕೆ ನಮಗಿರೋದು ಮಹತ್ವ. ಇದು ನೋಡ್ರಿ, ಇದು ಮೇಲಿನ ಅಪ್ಗ್ರೇಡ್ ವರ್ಷನ್ ಅಂತೇವಲ್ಲ, ಇದಕ್ಕೆ ಅಪ್ಗ್ರೇಡ್ ವರ್ಷನ್ ಅಂತ. ಹಾಗೆ ಭಗವಂತನ ಕುರುಹು ತಿಳಿಸು ನಿನ್ನ ತತ್ವಗಳಲ್ಲಿ ಅಂದರೆ ಪ್ರತಿ ಜೀವನದ ಹಂತಗಳಲ್ಲಿ ನಮಗೆ ನಿಂದೊಂದು ಕುರುಹಿದೆ ಒಳಗಡೆ, ಅದನ್ನು ನನಗೆ ತಿಳಿಸು ಅಂತ ಅರ್ಥ ಅಂತ. ಇದು ಧರ್ಮರಾಜನಿಗೆ ಮಾತ್ರ ಅರ್ಥ ಆಯಿತು, ಅದಕ್ಕೆ ಅವನ ತಲೆ ಕೆಳಗೆ ಹಾಕಿಬಿಟ್ನಂತೆ. ಅಂದರೆ ಒಳಗಡೆಯಲ್ಲಿ ಅವನಿಗೆ ಸ್ಮರಣೆ ಭಗವಂತಂದು ಬಂದಿಲ್ಲ. ಇದು ಧರ್ಮರಾಜನಿಗೆ ಮಾತ್ರ ಹೇಳಿದ್ದ? ಅವನಿಗೆ ಮಾತ್ರ ಹೇಳಿದ್ದ ಅಲ್ಲ, ಇದು ನಮಗೆ ಹೇಳಿದ್ದು. ನಮ್ಮ ಬದುಕಿನಲ್ಲಿ ಆಗ್ತಿರುವಂಥ ಅನೇಕ ಫೇಲ್ಯೂರ್, ಬಹಳಷ್ಟು ಅಪಜಯಗಳಲ್ಲಿ ಹಿನ್ನೆಲೆಯಲ್ಲಿರುವಂಥ ಕಾರಣ ಯಾವುದು? ದೇವರು ಎಲ್ಲೆಡೆ ಇದ್ದರೂ ಅವನೊಬ್ಬ ಇದ್ದಾನೆ ಅನ್ನೋ ಕುರುಹು ನಮಗೆ ಬರದೇ ಇರೋದೇ ನಮ್ಮ ಸೋಲಿಗೆ ಕಾರಣ. ಅದನ್ನು ಅರಿವಿಗೆ ತಂದು ಕೊಡಬೇಕು. ಇದು ತಾತ್ವಿಕ ಸಂದೇಶ. ಇನ್ನು ಮರಳು ಬಿಡಿಸು ಮನ ಮಮತಿಗಳಲ್ಲಿ ತಿರುಗಿಸೆನ್ನನು ತೀರ್ಥ ಯಾತ್ರೆಗಳಲ್ಲಿ ಅಂತ ಮರಳು ಬಿಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅದು ದೇವರೇ ಮಾಡಬೇಕು. ನನ್ನ ಮರಳು ಅಂದ್ರೇನು? ಅಪೋಹನ. ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ ಅಂತ ಪ್ರತ್ಯೇಕ ಹೇಳಿದ್ದಾರೆ. ಅದರಲ್ಲಿ ಭಗವಂತನನ್ನು ಪ್ರತ್ಯೇಕ ಪ್ರಾರ್ಥಿಸ್ಬೇಕಂತೆ. ಮರಳು ಬಿಡಿಸಪ ಮನ ಮಮತಿಗಳಲ್ಲಿ ಅಂತ. ತಿರುಗಿಸೆನ್ನನು ತೀರ್ಥಯಾತ್ರೆಗಳಲ್ಲಿ. ಸಾರೋದ್ಧಾರಕಾರರು ತೀರ್ಥಯಾತ್ರೆಯ ಪದದ ಅಭಿಪ್ರಾಯವನ್ನು ಬೇರೆ ರೀತಿ ವ್ಯಾಖ್ಯಾನಿಸ್ತಾರೆ ಭಾಗವತದಲ್ಲಿ. ನನ್ನನ್ನು ಮೇಲಿಂದ ಮೇಲೆ ತೀರ್ಥಯಾತ್ರೆಯಲ್ಲಿ ತಿರುಗಿಸು ಅಂತ ಕೇಳ್ಕೊಂಡ್ರಂತೆ ದಾಸರು. ಏನೋ ದೇಹದಲ್ಲಿ ಶಕ್ತಿ ಇದೆ, ಸ್ವಲ್ಪ ತಿರುಗಾಡ್ತೀವಿ ಅಷ್ಟೇ. ಇನ್ನು ಸ್ವಲ್ಪ ದಿವಸಕ್ಕೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಆವಾಗಲೂ ಕೂಡ ಈ ಪ್ರಾರ್ಥನೆ ಎಷ್ಟು ಯೋಗ್ಯ? ಸರಿ ಆಗ್ತದೆ ಆವಾಗ ಈ ಪ್ರಾರ್ಥನೆ? ನೋಡಿ, ಇಷ್ಟೆಲ್ಲ ವಯಸ್ಸಾದವ್ರು ಬಂದಿದ್ದೇವೆ ಇಲ್ಲಿ. ದೇವ್ರ ಹತ್ರ ಹೋಗಿ ನಮ್ಮನ್ನು ತೀರ್ಥಯಾತ್ರೆಯಲ್ಲಿ ತಿರುಗಿಸು ಅಂದರೆ ಹೇಗೆ ಸಾಧ್ಯ? ದೇವರಂತಾನೆ ಮೊದಲು ತಿರುಗಬೇಕಾದಾಗ ತಿರುಗಲಿಲ್ಲ, ಬ್ಯಾಡದ ಕಡೆ ಎಲ್ಲ ತಿರುಗಿದಿ, ಈಗ ತೀರ್ಥಯಾತ್ರೆ ಮಾಡಿಸು ಅಂತ ಸುಳಾದಿ ಕೇಳಿ ಹೇಳ್ತಿದ್ದೀಯಾ ಅಂತ ನಮ್ಮನ್ನು. ಅಂದರೆ ಇದಕ್ಕೆಲ್ಲ ಏನಂತ ಅರ್ಥ ಗೊತ್ತಾ? ಪ್ರಾರ್ಥನೆಗೆ ಯೋಗ್ಯವಾದದ್ದನ್ನು ಪ್ರಾರ್ಥನೆ ಮಾಡಬೇಕು, ಅದಕ್ಕೆ ಅಯೋಗ್ಯ ಪ್ರಾರ್ಥನೆ ಮಾಡಬಾರ್ದು ಅಂತಿದೆ. ಹಾಗಾದರೆ ದಾಸರ ಮಾತಿನ ಮರ್ಮಗಳನ್ನು ಹೇಗೆ ತಿಳಿಬೇಕು? ತೀರ್ಥಯಾತ್ರೆ ಮಾಡಿಸು ಅಂದ್ರೆ ಅರ್ಥ ತೀರ್ಥಂ ಶಾಸ್ತ್ರಮಿತಿ ಪ್ರೋಕ್ತಂ. ತೀರ್ಥ ಅಂದರೆ ಶಾಸ್ತ್ರಗಳು ಅಂತ ಅರ್ಥ. ಯಾತ್ರೆ ಮಾಡು ಅಂದರೆ ತೀರ್ಥದೊಳಗೆ ಯಾತ್ರೆ ಅಂದರೆ ಶಾಸ್ತ್ರ ತೀರ್ಥದ ಯಾತ್ರೆ ಮಾಡು ಅಂತ ಅರ್ಥ ಅಂತೆ. ಎಷ್ಟು ವಯಸ್ಸಾದರೂ ಸಮಾಧಾನದಿಂದ ಇರಬೇಕಾದ್ರೆ ಶಾಸ್ತ್ರ ತೀರ್ಥ ಯಾತ್ರೆ ಮಾಡಬೇಕಂತೆ. ಭಾಳ ಸುಲಭವಾಗಿ ಮಾಡ್ಬೋದು. ಭಾಳ ಜನ ಅಂತಿರ್ತಾರೆ ನಮಗೆ ಸಮಾಧಾನನೇ ಇಲ್ಲ ಮನೆ ಒಳಗೆ ಅಂತ. ಅದನ್ನೇನು ಮಾರ್ಕೆಟ್ನಲ್ಲಿ ಕೊಂಡ್ಕೊಂಬರ್ಲಿಕ್ಕಾಗ್ತದ? ಅದು ಮಾರ್ಕೆಟ್ನಲ್ಲಿ ಸಿಗೋದಲ್ಲ. ಶಾಸ್ತ್ರ ತೀರ್ಥಗಳು ನೋಡಿ, ಮುಂದೆ ವಯಸ್ಸಾಗ್ತದೆ ಅಂದಾಗಲೇ ಮೊದಲು ಶಾಸ್ತ್ರಗಳನ್ನು ಚೆನ್ನಾಗಿ ಅರಿತು ವಯಸ್ಸಾಗ್ತಾ ಮನೆಯ ವಿಷಯಗಳನ್ನು ಬದಿಗೊತ್ತಿ ಒಂದಿಷ್ಟು ಪಾರಾಯಣ ಶಾಸ್ತ್ರದ ಚಿಂತನೆಯಲ್ಲಿ ಹೋಗಿಬಿಟ್ಟ ಅಂದರೆ ಇನ್ನೊಬ್ಬರ ವಿಷಯವೇ ಬರಲ್ಲ. ಭಾಳ ಸುಲಭ ಅದು. ಅದಕ್ಕೆ ಶಾಸ್ತ್ರ ತೀರ್ಥ ಯಾತ್ರೆ ಮಾಡಿಸು, ಹರಟೆ ಓಡಿಸು. ಇದು ಭಾಳ ವಿಶೇಷವಾದ ಪ್ರಾರ್ಥನೆ. ಚೆನ್ನಾಗಿ ಇದನ್ನು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು? ಮೊದಲೇ ಮಾಡ್ತಿದ್ದೇವಲ್ಲ ನಾವೆಲ್ಲ ಅಂತ.
ಹರಟೆ ಹೊಡಿಸು ಅಂತಾರೆ, ಹರಟಿ ಮಾಡಿಸು. ಅದಕ್ಕೆ ಅವರು ಮುಂದೆ ಸ್ಪಷ್ಟಪಡಿಸಿದರು, ಹರಿವಾರ್ತೆಗಳಲ್ಲಿ, ಭಗವಂತನ ವಾರ್ತೆಗಳಲ್ಲಿ ನನ್ನನ್ನು ಹರಟೆ ಹೊಡೆಯೋ ಹಾಗೆ ಮಾಡಿಬಿಡು, ಚೆನ್ನಾಗಿ ಹರಟೆ ಹೊಡಿತಾ ಇರಬೇಕಂತ. ಹಿಂದಿನವರೆಲ್ಲ ಹಾಗೆ ಹರಟೆ ಹೊಡಿತಾ ಇದ್ದರು. ಯಾವುದೋ ನದಿ ಗಡ್ಡೆಯಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರಂತೆ. ಇದ್ದಕ್ಕಿದ್ದ ಹಾಗೆ ಅವರಿಗೆ, ಜ್ಞಾನಿಗಳಿಗೆ ನೆನಪಾಯ್ತಂತೆ, ಅವನೊಬ್ಬ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಕಥೆ ಕೇಳಿರ್ತೀರಿ, ದಾಸರ ಕಥೆಗಳನ್ನು. ಕನಕಪ್ಪ ಒಬ್ಬ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಕೂಡಲೇ ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬರುವಾಗ ದಾರಿಯಲ್ಲಿ ಕನಕ ಹೇಳಿದ್ದಂತೆ, ಕರೀಲಿಕ್ಕೆ ಅಂತ ಯಾರನ್ನು ಕರೆಸಿದ್ರು ಅವರಿಗೆ, ನೋಡು ನೀ ನನ್ನ ಕರ್ಕೊಂಡು ಬಂದದ್ದಕ್ಕೆ ನಿನಗೇನು ಬೇಕು ಅಂತ ಕೇಳ್ತಾರೆ, ಏನು ಹೇಳ್ತೀಯಾ ಅಂತ. ನನಗೇನು ಗೊತ್ತಾಗ್ತದೋ ಕನಕಪ್ಪ, ನೀನು ಕರ್ಕೊಂಡು ಬಾ ಅಂದಿದ್ದಾರೆ, ಕರ್ಕೊಂಡು ಬಂದೆ ಅಷ್ಟೇ. ಹಾಗೆ ಮಾಡಬೇಡ, ಇಷ್ಟೊತ್ತು ತನಕ ನೀವು ನಗುತ್ತಿದ್ರಿ, ಅಳುತ್ತಿದ್ರಿ, ಕೂಗ್ತಿದ್ರಿ, ಏನೇನೋ ಮಾಡ್ತಿದ್ರಲ್ಲ, ಆ ಮಾಡಿದ್ರೊಳಗೆ ಒಂದಿಷ್ಟು ನನಗೆ ಕೊಡು ಅಂತ ಕೇಳು ಅಂತ ಹೇಳಿದ್ರಂತೆ. ಇದನ್ನೂ ದಾಸರು ಹೇಳ್ಕೊಡ್ಬೇಕು. ನಮ್ಮ ಪರಿಸ್ಥಿತಿ ನೋಡ್ರಿ ಹೇಗಿದೆ. ಇದಕ್ಕೆ ಹರಟೆ ಅಂತ ಕರೀತಾರೆ. ಹರಟಿ ಮಾಡಿಸು ಹರಿವಾರ್ತೆಗಳಲ್ಲಿ, ಕರವ ಮುಗಿಸು ನಿನ್ನ ರೂಪಂಗಳಲ್ಲಿ, ಕರವವಿಡಿಸು ನಿನ್ನ ಶರಣರಲ್ಲಿ, ಪರಮದಯಾಳು ಗೋಪಾಲ ವಿಠಲರೇಯ ಕರೆವ ವಚನಗಳಲ್ಲಿ ಅರುವಂತೆ ಮಾಡೋ ನಿನ್ನ ಪ್ರತಿ ಮಾತುಗಳು, ನಿನ್ನ ಅರಿವು ನನಗೆ ತಂದು ಕೊಡೋ ಹಾಗೆ ಮಾಡಪ್ಪ ಅಂತ ಹೇಳಿ, ಕೊನೆಗೆ ಜತೆ ನಾನಾಡುವ ಮಾತೆಲ್ಲ ನಿನ್ನ ದೇವಯ್ಯ, ನಾನರಿಯೆ ನೀನೆ ಗತಿ ಗೋಪಾಲ ವಿಠಲ ಅಂತ ಮುಕ್ತಾಯ ಮಾಡಿದ್ದಾರೆ. ದಾಸರ ಈ ಸುಳಾದಿಯನ್ನು ಯಥಾಮತಿ ಯಥಾಶಕ್ತಿ ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಇದರಿಂದಲೇ ಗೋಪಾಲದಾಸರು ಪ್ರೀತರಾಗಲಿ ಅಂತ ಪ್ರಾರ್ಥಿಸಿ, ದಾಸರ ಆರಾಧನೆಯನ್ನು 48 ವರ್ಷಗಳಷ್ಟು ಹಿಂದೆ ಆರಂಭಿಸಿ ಹಿರಿಯರು ಅವರಿಂದ ಪೂಜಿತ ವಿಠಲನನ್ನು ಆರಾಧಿಸಿ, ಹರಿಭಕ್ತರನ್ನು ಸೇರಿಸಿ, ಪಾರಾಯಣ ಮಾಡಿಸಿ, ನಾನಾ ರೀತಿಯಾದ ವಿದ್ವಾಂಸರನ್ನು ಕರೆಸಿ ಮನೆಯೊಳಗೆ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಕಟಿಗೇರಿ ಕುಟುಂಬ ಹಾಗೂ ದಾಸ ಬಂಧುಗಳು ಮತ್ತು ನಿಮ್ಮೆಲ್ಲರ ವಿಶೇಷವಾದ ಸಹಕಾರ. ಈ ಆರಾಧನೆಯಲ್ಲಿ ಗೋಪಾಲದಾಸರು, ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ಗೋಪಾಲ ವಿಠಲ ನನ್ನನ್ನು, ನಿಮ್ಮನ್ನು, ಕಟಿಗೇರಿ ಕುಟುಂಬವನ್ನು ಮತ್ತಷ್ಟು ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ನಾನು ಬರಬೇಕು ಪ್ರವಚನಕ್ಕೆ ಅಂತ ಕೇಳಿದಾಗ ಹೇಳಿದೆ, ತಿರುಪತಿಯಲ್ಲಿದ್ದೇನೆ, ಅಲ್ಲೇ ಇದ್ದಂಥ ವಿದ್ವಾಂಸರು ಸಾಕಷ್ಟು ಇರ್ತಾರೆ, ನನ್ನ ನೆನಪಿಸ್ಕೊಂಡ್ರಲ್ಲ ಯಾಕೆ ಅಂತಂದೆ. ಇಲ್ಲ 3-4 ವರ್ಷ ಆಯಿತು ನೀವು ಬಂದಿಲ್ಲ, ಬರಬೇಕು ಅಂತ. ನನಗೂ ಅನ್ನಿಸ್ತು, ಬಹುಶಃ ತಿರುಪತಿ ಶ್ರೀನಿವಾಸ ಈ ಸಲ ಕಟಿಗೇರಿಯವ್ರ ಮನೆಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಪ್ರೇರಣೆ ಮಾಡ್ತಿದ್ದಾನೆ ಅಂತ. ಅದೊಂದು ಉದ್ದೇಶದಿಂದ ಹುಬ್ಬಳ್ಳಿಗೆ ಬಂದು ಪುನಃ ಈ ಆರಾಧನೆಯಲ್ಲಿ ಭಾಗವಹಿಸುವಂತಾಗಿದೆ. ಇದಕ್ಕೆ ಧನ್ಯವಾದವನ್ನು ಕಟಿಗೇರಿ ಕುಟುಂಬದವರಿಗೆ ನಾನು ಸಮರ್ಪಿಸ್ತೇನೆ. ಬರೀ ಕಟಿಗೇರಿ ಕುಟುಂಬ ಅಲ್ಲ, ಇಡೀ ಹುಬ್ಬಳ್ಳಿಯೇ ನನ್ನ ಕುಟುಂಬ. ಹುಬ್ಬಳ್ಳಿಯಲ್ಲಿದ್ದವ್ರು ಯಾರಿಗೂ ನನ್ನ ನೆನಪು ಇನ್ನೂ ಇದೆ ಅನ್ನೋದೇ ವಿಶೇಷ ಅಂತ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ವಿದ್ವಾಂಸರಾದ ರವಿ ಆಚಾರ್ಯರು ಕೂಡ ಮುಂದೆ ಪ್ರವಚನ ಮಾಡಲಿಕ್ಕಿದ್ದಾರೆ. ಇದುವರೆಗೂ ಒಂದು 10 ನಿಮಿಷ ಹೆಚ್ಚು ಸಮಯ ನನಗೆ ಅವರು ಬಿಟ್ಕೊಟ್ರು ಅಂತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ನನ್ನ 2 ಮಾತನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಮಾಸ ಕ್ಷೇತ್ರ ಮೂರ್ತ್ಯಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.